पार्वत्यै गुरवे नमः। दक्षिणामूर्तयैव सर्वकार्यतदितये ನಮ್ಮ ಒಡೆಯನ ಆಜ್ಞೆ ಆಯಿತು. ಆ ಆಜ್ಞೆಯನ್ನು ಶಿರಸಾವಹಿಸಿದ ನಾನು ನೇರವಾಗಿ
ಆ ಇದೇ ಬಾಲ ಇಟ್ಕೊಂಡು ಮಂಗನಾಗಿ ಅಲ್ಲಿ ಹೋದರೆ ನನಗೆ ಪುರಸ್ಕಾರ ಸಿಗುತ್ತದೆ ಹೇಳುವಂತಹ ಗಮನ ಆಗಲಿಲ್ಲ. ಆ ಕಾರಣದಿಂದ ನಾನು ಸ್ವಂತ ವಿಚಾರ ಮಾಡಿ ವೇಷವನ್ನು ಬದಲಿಸಿದೆ. ವೇಷವನ್ನು ಬದಲಿಸಿದೆ ಯಾಕೆ? ಎಲ್ಲರಿಗೂ ಪ್ರಿಯವಾದ, ಎಲ್ಲರೂ ಒಳ್ಳೆಯ ಪಾತ್ರ ಅಂತ ತಿಳ್ಕೊಳ್ಳಿ ಅಂತ ಬಾಲ ಬ್ರಹ್ಮಚಾರಿಯ ವೇಷ ಮಾಡುತ್ತೇನೆ. ಆ ಬಾಲ ಬ್ರಹ್ಮಚಾರಿಯ ವೇಷವನ್ನು ಮಾಡಿಕೊಂಡು ಈ ಋಷ್ಯಮುಖ ಪರ್ವತನ ನೇರವಾಗಿ ನಾವು ಈಗ ಬಂದಂತಹ ನಾನು ಇಲ್ಲಿ ಗಮನಿಸ್ತಾ ಇದ್ದೇನೆ. ಆಚೆ ಈಚೆ ನೋಡಿದಾಗ ತಪ್ಪು ಪ್ರದೇಶ ಸರಿಯಾಗಿ ಕಾಣಲಿಲ್ಲ. ಆದರೂ ಗಮನಿಸಿದೆ. ಮಾವ ಹೇಳಿದ ಪ್ರಕಾರ 2 ಬೆಳಕಿದೆ, 2 ವ್ಯಕ್ತಿಗಳಿದ್ದಾರೆ. ಅವರನ್ನು ನೋಡಿದಾಗ ಪ್ರಫುಲ್ಲವಾದಂಥ ಮುಖ, ಕಮಲ. ಅವರನ್ನು ನೋಡಿದಾಗ ನನಗೆ ಯಾಕೋ ತಾಯಿ ಹೇಳಿದ ಮಾತು ಹಂಬಲಾಯಿತು. ಮಗನೇ, ಮುಂದೊಂದು ದಿನ ನಿನಗೆ ಒಳ್ಳೆಯ ಸಮಯ ಬರ್ತದೆ, ಆ ಸಮಯದವರೆಗೆ ಕಾಯಬೇಕು ನೀನು ಅಂತ ಒಂದು ನಿಮಗೆ ವರವನ್ನು ಕೊಡ್ತೇನೆ ಮತ್ತು ಒಂದು ಮಂತ್ರವನ್ನು ಜಪಿಸಲಿಕ್ಕೆ ಕೊಡ್ತೇನೆ ಅಂತ ಹೇಳಿ ಆ ಮಂತ್ರವನ್ನು ಹೇಳಿದ ನನ್ನ ತಾಯಿಗೆ ಶಿರಸಾಷ್ಟಾಂಗ ವಂದಿಸಿ ಆ ಮಂತ್ರವನ್ನು ಇಂದಿನವರೆಗೂ ಮಾಡ್ಕೊಳ್ತಾ ಜಪಿಸ್ತಾ ಇದ್ದೇನೆ. ಈಗ ಆಚೆ ಈಚೆ ತಿರುಗ್ತಾ ಇದ್ದಾರಲ್ಲ, ಅವರನ್ನು ಕಂಡು ಮಾತಾಡಿಸ್ಬೇಕಲ್ಲ, ಅದಕ್ಕಾಗಿ ಯಾವಲಿಂದ ಬಂದಿರಯ್ಯ ನೀವು ಯಾವಲಿಂದ ಬಂದಿರಯ್ಯ ನೀವು ಬಾಲಕರೀರ, ಯಾವಲಿಂದ ಬಂದಿರಯ್ಯ ನೀವು ಬಾಲಕರೀರ, ಮುಂದೆ ಯಾವಲ್ಲಿಗೆ ಪಯಣವಯ್ಯ, ನಿಮ್ಮ ಪೆದರು ಏನು ನೋಡ್ಬೇಡಿ ಬಾಲಕರೀರ, ಖುಷಿಗಳಂತೆ ವೇಷದಿ ಕಾಗದದ ಬಾಲಕರೀರ, ಖುಷಿಗಳಂತೆ ವೇಷದ ಕಾಗದದ ಬಾಲಕರೀರ, ಊರಾವುದು ನಿಮ್ಮ ಊರು ಯಾವುದು, ಊರಾವುದು ತಂದೆ ತಾಯಿಗಳ್ಯಾರು ಬಾಲಕರೀರ, ಕೊರಳಿಗೆ ಕಡುಗಿದವರು ಯಾರು ಬಾಲಕರೀರ, ಕೊರಳಿಗೆ ಕಡುಗಿದವರು ಯಾರು ಬಾಲಕರೀರ, ಯಾವಲಿಂದ ಬಂದಿರಯ್ಯ ನೀನು ಬಾಲಕರೀರ, ಮುಂದೆ ಯಾವಲಿಗೆ ಪಯಣವಯ್ಯ ಜಾಣ ಬಾಲಕರೀರ. ನಿಮ್ಮ ನೋಡಿದಾಗ ಭಕ್ತಿ ಭಾವ ಹೋಗ್ತದೆ, ಅಷ್ಟು ಮನಸ್ಸು ಪ್ರಫುಲ್ಲವಾಗಿದೆ. ಆದರೆ ನೋಡಿದರೆ ಹುಡುಗರ ಹಾಗೆ ಕಾಣ್ತೀವಿ. ನಾ ನಿಮ್ಮನ್ನ ಆರಿಸಿಕೊಳ್ಳುತ್ತ ಯಾರೋ ಬಂದಿದ್ದಾರೆ ಕಾರಣೀಕರು ಎನ್ನುವ ಸಂಶಯದಿಂದ ಇಲ್ಲಿಗೆ ಬಂದೆ. ಬಂದಾಗ ನಿಮ್ಮನ್ನ ನೋಡಿದಾಗ ಹೀಗೆಲ್ಲ ಕಂಡಿತು. ಯಾವರಿಂದ ಬಂದ್ರಿ ನೀವು? ಬಾಲಕರು ನೀವು, ಇನ್ನು ಪೂರ್ಣ ಬೆಳೆದಿಲ್ಲ, ನಮ್ಮಷ್ಟು ವಯಸ್ಸು ಆಗಲಿಲ್ಲ ಕಾಣಿಸ್ತದೆ. ಆದರೆ
ಯಾವರಿಂದೋ ಒಂದು ಕಾರಣದಿಂದ ಬಂದಿದ್ದೀರಿ ಹೇಳಲು ಸ್ವಾಭಾವಿಕ. ಯಾವರಿಗೆ ಹೋಗುವಂತೂ ಗೊತ್ತಾಗುದಿಲ್ಲ. ನೀವು ಎಲ್ಲಿಂದ ಬಂದ್ರಿ, ಯಾಕೆ ಬಂದ್ರಿ, ನಿಮ್ಮ ಉದ್ದೇಶ ಏನು ಮಾಡ್ಲಿಕ್ಕೆ ಬಂದವರು, ಇದಿಷ್ಟನ್ನ ತಿಳ್ಕೊಳ್ಬೇಕು ಅಂತ ನನಗೆ ಇಚ್ಛೆ. ಅದನ್ನ ನೀವು ಮತ್ತೆ ಯಾವ ರಾಜ್ಯಕ್ಕೆ ಸೇರಿದವರು, ಇಲ್ಲಿ ಬರಲಿಕ್ಕೆ ಕಾರಣ ಏನು, ಇದಿಷ್ಟ ಮೇಲೆ ಹೇಳ್ಬೇಕು. ಇದನ್ನೆಲ್ಲ ಬಹುಶೀಘ್ರವಾಗಿ ಹೇಳ್ತೇನೆ. ನಮಗೆ ಆಶ್ಚರ್ಯ ಯಾಕೆ ಗೊತ್ತು? ಪಂಪಾ ಸರೋವರಕ್ಕೆ ಬರುವ ಪೂರ್ವದಲ್ಲಿ ಇಲ್ಲಿಯ ಪರಿಚಯವನ್ನ ನಮಗೆ ಕಬಂದ ಹೇಳಿದ. ಆಮೇಲೆ ಶಬರಿ ಹೇಳಿದ್ದಾರೆ. ಕಿಷ್ಕಿಂಧ ಪಟ್ಟಣ ಇದೆ, ವಾನರರ ಸಾಮ್ರಾಜ್ಯ. ಸ್ವಲ್ಪ ಎಚ್ಚರಿಕೆಯಿಂದಲೇ ನಮಗಿಲ್ಲಿ ಕಾಲಿಟ್ಟು. ಯಾಕಂದ್ರೆ ಒಂದು ಶುಭ ಶಕನ ಆಗಿದೆ. ಪಂಪಾ ಸರೋವರಕ್ಕೆ ಬಂದ ತಕ್ಷಣ ಪ್ರಫುಲ್ಲಿತವಾದ ಹೂವು, ಸುವಾಸನೆ. ನಾನು ಸ್ವಲ್ಪ ಮೈಮರೆತೆ, ಸೀತೆಯ ನೆನಪಾಗಿ ಮೈಮರೆತಿದ್ದು ಲಕ್ಷ್ಮಣ ಎಚ್ಚರಿಸಿದ್ದಾನೆ. ಇಲ್ಲಿ ನೋಡಿದರೆ ನೀನು ಮೊದಲು ಪ್ರಥಮ ದರ್ಶನ ಕಿಷ್ಕಿಂಧೆಯಲ್ಲಿ ನಿಂದು ಬಾಲ ಬ್ರಹ್ಮಚಾರಿ ಮಾಡೋದು. ಯಾಕಂದ್ರೆ ಇಲ್ಲಿ ಎಲ್ಲ ಇಟ್ಟುಕೊಂಡು ಕೋಟಿಯ ವರ್ಗ, ಆ ವರ್ಗದವರು ನಾವು ತಿಳ್ಕೊಂಡಾಗ ನೀವೊಬ್ಬ ಬ್ರಹ್ಮಚಾರಿಯಾಗಿ ಸುಸಂಸ್ಕೃತವಾಗಿ ಮಾತಾಡ್ತಾ ಇದ್ದೀಯ. ಒಂದು ಆಶ್ಚರ್ಯವೂ ಇದೆ ಮಾತಿನಲ್ಲಿ. ಸ್ವತಃ ನೀನು ಬಾಲ ಬ್ರಹ್ಮಚಾರಿ, ನಮ್ಮನ್ನ ಬಾಲಕರಿಡ ಅಂತ ಸಂಬೋಧನೆ. ಒಳಗಿದ್ದರೂ ಒಂದು ಹಿರಿತನ ಇದೆ. ಇಲ್ಲಿದ್ರೆ ಹಾಗೆ ಬಾಲಕರು ಇನ್ನೊಂದು ಬಾಲಕರಿಗೆ ನಾವು ನಿಕ್ಕಿಂತ ಹಿರಿಯವರು, ನೀನು ಬಾಲಕ. ಅದು ನೀನು ಯಾವಲ್ಲಿಂದ ಬಂದಿದೆಯ? ಸರಿ, ಅದರ ಬಗ್ಗೆ ವಿಮರ್ಶೆ ಅಲ್ಲ, ನಮಗೆ ಆಶ್ಚರ್ಯ ಆದಕ್ಕಲ್ಲಿ ಸುಸಂಸ್ಕೃತವಾದ ಮಾತು. ಈಗ ನಮ್ಮ ಪರಿಚಯ ಒಂದೆರಡು ವಾಕ್ಯದಲ್ಲಿ ಹೇಳ್ತೇನೆ. ಅಯೋಧ್ಯ ಪಟ್ಟಣ, ದಶರಥ ಮಹಾರಾಜರ 4 ಪುತ್ರರು. ಅದರಲ್ಲಿ ನಾನು ರಾಮ, ಇವನು ಲಕ್ಷ್ಮಣ, ಭರತ, ಶತ್ರುಘ್ನರು ಅಲ್ಲಿದ್ದಾರೆ. ತಂದೆಯ ಆಜ್ಞೆಯನ್ನ, ತಾಯಿಯ ಇಚ್ಛೆಯನ್ನ ಪೂರೈಸುವುದಕ್ಕೋಸ್ಕರ 14 ವರ್ಷ ವನವಾಸದ ಇಚ್ಛೆ ಹೊತ್ತವನು ನಾವು. ಅದಕ್ಕಾಗಿ ಈ ವೇಷ ನೋಡಿ, ಒಂದು ಕೈಯಲ್ಲಿ ಬಿಲ್ಲಿದ್ದಿದ್ದು ಹೌದು, ಅದು ನಮ್ದು ಋಷಿ ವೇಷ ಇರಲಿಲ್ಲ. ಋಷಿ ವೇಷ ಪಿತೃವಾಕ್ಯ ಪರಿಪಾಲನೆ ಕಟಿಬದ್ಧರು, ಬಿಲ್ಲು ಆತ್ಮರಕ್ಷಣೆ, ಇದೆರಡನ್ನೂ ಹಿಡಿದು ಬಂದವರು. ಬರುವಾಗ ನಾವು 3 ಜನ ಬಂದಿದ್ವಿ. ನನ್ನ ಹೆಂಡತಿ ಸೀತೆಯೂ ಬಂದಿತ್ತು. ಅದನ್ನ ದುರುಳರ ರಾಕ್ಷಸ ಕದ್ವೈದ ಅವಳನ್ನು ಹುಡುಕ್ತಾ, ಸೀತೆಯನ್ನು ಹುಡುಕ್ತಾ ಹೀಗೆ ಬಂದ್ವಿ. ಕಬಂಧನ ಸಮಾರ ಆಯ್ತು, ಮೋಕ್ಷ ಕೊಟ್ಟಾಯ್ತು. ಶಬರಿ ಓದಿದ ರಾಮ, ಶಬರಿಯನ್ನು ಪ್ರೀತಿಯಿಂದ ಕತ್ತರಿಸಿ ಮೋಕ್ಷ ಕೊಟ್ಟು ಇದನ್ನೆಲ್ಲ ಮಾಡ್ತಾ ಬಂದಾಗ ಕೊಂಪಾತೀರ. ಈಗ ಬಂದಿದ್ದೇನೆ ಕಿಷ್ಕಿಂಧೆಯ ದ್ವಾರ. ಇದು ನೀರು ಸಿಕ್ಕಿದೆಯಲ್ಲ, ಇದು ಯಾವುದು? ಮುಂದೇನು? ನಮ್ಮಯ ತಾಯಿ ತಂಗಿ ತದೀಯ, ನಮ್ಮಯ ತಾಯಿ ತಂಗಿ ತದೀಯ, ಗೋಪಿ ಕುಲ ಸಾರ್ವಭೌಮಂಗೆ. ನಮ್ಮಯ ತಾಯಿ ತಂಗಿ ತದೀಯ, ಗೋಪಿ ಕುಲ ಎನ್ನಯ ತಾತ ವಾಯು, ಎನ್ನಯ ತಾತ
ಎನ್ನ ವಿನಯ ಹನುಮನು ಎನ್ನುವ ಮಿಕ್ಕಿನ ಎನ್ನುತ್ತ ಕೈ ಮುಗಿದು ಮಿಕ್ಕಿನ ಮಾಯಯವನಾವಲ್ಲೆಂದೆನುದ ನುತಿಸಿದನು ಪದಕೆರಗಿ ನಿಮ್ಮ ಬಾಯಾರಿಂದಲೇ ವಂದನೆಗಳು. ನಿಮ್ಮ ಪರಿಚಯವನ್ನ ಸರಾಗವಾಗಿ ಹೇಳುತ್ತಾ ಬಂದ್ರಿ. ನಮಗೆ ಒಂದು ದೃಷ್ಟಿಯಿಂದ ಆಶ್ಚರ್ಯವೂ ಆಗ್ತದೆ, ಒಂದು ರೀತಿಯಿಂದ ಸಂಶಯವೂ ಬರ್ತದೆ. ಸಂಶಯ ಯಾಕೆ ಕೇಳಿದ್ರೆ, ನಾವು ಈ ಪ್ರದೇಶದಲ್ಲಿದ್ದೇವೆ, ಹೆದರಿಕೆಯ ಪರಿಸ್ಥಿತಿಯಲ್ಲೇ ಇದ್ದೇವೆ. ನಮಗೆ ಕಷ್ಟ ಇದೆ. ಆ ಕಷ್ಟದಿಂದ ಸರಿಯಾದ ಪರಿಚಯವನ್ನು ಮಾಡ್ಕೋಬೇಕು. ನಾವು ನೀವು ಹೇಳಬೇಕು, ನಾವು ನಮ್ಮದೇ ತಿಳ್ಕೋಬೇಡಿ. ನಾನು ನನ್ನ ಪರಿಚಯವನ್ನು ಹೇಳ್ಕೋಬೇಕಲ್ಲ. ನನ್ನ ತಂದೆ ವಾಯು, ನನ್ನ ತಾಯಿ ಅಂಜನ, ಅವರಿಬ್ಬರಿಗೂ ಮೂರ್ತಮ ತಾಯಿ ನಾನು. ನನ್ನನ್ನ ಆಂಜನೇಯ ಅಂತ ಹೇಳ್ತಾರೆ. ಆಮೇಲೆ ಹನುಮಂತ ಹೇಳಿ ಅಭಿನಯ ಅದನ್ನ ಇಟ್ಟುಕೊಂಡು ಇಲ್ಲಿವರೆಗೆ ಜೀವಿಸ್ತಾ ಇದ್ದೇನೆ. ನಿಮ್ಮನ್ನ ಕಂಡಾಗ ಯಾಕೋ ಮೂರ್ತಿವಂತಾಗಿ ನನ್ನ ಹೃದಯದಲ್ಲಿ ನಿಮ್ಮನ್ನ, ನಮ್ಮ ತಾಯಿ ಹೇಳಿದಂತ ಮಾತುಗಳನ್ನ ಈಗ ಹಂಬಲಾಗ್ತಾ ಇದೆ. ಅದನ್ನ ಹೇಳಬೇಕು ಅಂತ ಮನಸ್ಸಾಗ್ತಾ ಇದೆ. ಕೇವಲ ಬ್ರಹ್ಮಚಾರಿ ಅಲ್ಲ, ಮರುಳು ನಾನು ಹನುಮಂತ ನೀನು. ಹನುಮಂತನ ಹೆಸರೇ ಬದುಕುವರು ರಾಶಿ ಇದ್ದಾರಂತೆ. ನೀನು ಬಾಲ ಬ್ರಹ್ಮಚಾರಿಯಾಗಿ ನಾನು ಹನುಮಂತ ಅಂದ್ರೆ ನಂಬಲಿಕ್ಕೆ ನಾವು ಇದ್ದರಿಲ್ಲ. ಹನುಮಂತನ ನಾವು ರಾಕ್ಷಸ ತಿಳ್ಕೊಂಡಿದ್ದೇವೆ. ಭೀಮಕಾಯ, ಆಕಾಶ ಶರೀರಿ, ವಜ್ರದೇಹಿ ಇತ್ಯಾದಿ. ನೀನು ನೋಡಿದ್ರೆ ಬಡವರು ಬಡ ಬ್ರಹ್ಮಚಾರಿ. ನೀನು ಯಾಕೆ ಹನುಮಂತ ಆಗಲಿಕ್ಕೆ ಸಾಧ್ಯ? ಸುಳ್ಳೆ ಮರಳು ಮಾತಾಡಬೇಡ, ಹೊರಡಿಲ್ಲ. ಹನುಮಂತ
ಮಣಿಗಳು ಪೂಜಿತು ಮಂತ್ರವಾದದ ನಿಜಮತಿಯೋ ರಾಮ ನಿತ್ಯವ ಶ್ರೀರಾಮ ಜಯ ರಾಮ ರಾಮ ಅಯ್ಯ, ನಾನು ಈ ಮೊದಲೇ ಹೇಳಿದ್ದೆ, ನನ್ನ ತಾಯಿಯ ಉಪದೇಶ ಅಂತ. ನನ್ನ ತಾಯಿ ಒಂದು ಮಂತ್ರವನ್ನ ನನಗೆ ಉಪದೇಶ ಮಾಡಿದ್ದಾರೆ. ಅದು ರಾಮ ಹೇಳುವಂತಹ ನಾಮ. ಆ ನಾಮವನ್ನು ಭಜಿಸು, ಉತ್ತರೋತ್ತರ ಇದೆ ಅಂತ. ಆಗ ನನ್ನ ತಾಯಿ ಆಶೀರ್ವಾದ ಮಾಡಿ ನನಗೆ ಮಂತ್ರೋಪದೇಶ ಮಾಡಿದ್ರು. ಅಲ್ಲಿಂದ ಆ ರಾಮಜಪವನ್ನ ನನ್ನ ರೋಮ ರೋಮಗಳಲ್ಲಿ ಇಟ್ಟುಕೊಂಡು ಇಲ್ಲಿಯವರೆಗೂ ಅದನ್ನ ಪಠನ ಮಾಡ್ತಾ ಇದ್ದೇನೆ. ಇಂದ್ಯಾಕೋ ಆ ನಾಮದ ಬಲ ಸಿಕ್ಕಿತೋ ಏನು ಎನ್ನುವಂತಹ ಆತ್ಮವಿಶ್ವಾಸ ನನಗೆ ಒಂದಾಗಿ ಕಾಣಿಸ್ತದೆ. ನೀವು ಹೇಳಿದ್ರಲ್ಲ ರಾಮ ಅಂತ, ಆ ರಾಮ ಹೇಳುವ ಶಬ್ದವೇ ನನ್ನನ್ನ ನಿಜ ರೂಪಕ್ಕೆ ತಂದುಬಿಡ್ತು. ನಾನು ವಸ್ತುಸ್ಥಿತಿ ಹನುಮಂತ, ಆಮೇಲೆ ಆಂಜನೇಯ ಅಂತ ಹೇಳ್ತಾರೆ, ಹೇಳ್ತಾರೆ. ಈ ರೂಪವನ್ನು ಮಾಡಲಿಕ್ಕೆ ಕಾರಣವೂ ನನ್ನ ಮಾವ ಸುಗ್ರೀವ. ಆ ಸುಗ್ರೀವನಿಗೆ ಭಯ. ಆ ಭಯಕ್ಕಾಗಿ ನನ್ನನ್ನು ಇಲ್ಲಿಗೆ ಕಳಿಸಿದ. ಅವನ ಓದಿ ಬೇರೆ ನಿಮ್ಮ ಕಡೆಗೆ ಗೊತ್ತಾಗ್ತದೆ. ಅಲ್ಲಿ ನಾವು ಹೇಳಿದ್ರೆ ಪ್ರಯೋಜನ ಆಗುವುದಿಲ್ಲ. ಅವನು ಹೀಗೇ ಹೋಗಬೇಕು ಅನ್ನುವ ಆಜ್ಞೆಯನ್ನು ಮಾಡಿದ್ದ. ಆ ಆಜ್ಞೆಯನ್ನು ಶಿರಸಾವಹಿಸಿದ ನಾನು ಈ ವಾನರ ವೇಷವನ್ನು ಬಿಟ್ಟು ಬ್ರಹ್ಮಚಾರಿ ವೇಷವನ್ನು ಪಡೆದುಕೊಂಡೆ. ಈಗ ನಿಮ್ಮ ಈ ನಾಮದ ಬಲ ಬಂದರೆ ನಾವು ಸುಳ್ಳು ಹೇಳುವವರೂ ಅಲ್ಲ, ಕರೆಯನ್ನು ಮಾಚುವವರೂ ಅಲ್ಲ. ಹೌದು, ನಾನೇ ಹನುಮಂತ. ನಿಜ ರೂಪ ಅದ ನೋಡು. ಈಗ ವಿಶ್ವಾಸ ಆಗ್ತಿದೆ. ಯಾಕಂದ್ರೆ ಈಗ ನಿನ್ನ ಕಿವಿಯಲ್ಲಿರುವ ಕುಂಡಲ ಸ್ಪಷ್ಟವಾಗಿ ನನಗೆ ಕಾಣ್ತಾ ಇದೆ. ನಿನ್ನ ತಾಯಿ ಹೇಳಿಯಲ್ಲ, ಕುಂಡಲವನ್ನು ಯಾರು ಗುರುತಿಸ್ತಾರೋ ನೀನು ಮಾಡಿಯ. ನಾ ರಾಮ ಹೌದು, ನೀನು ಹನುಮಂತ. ಹಾಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ನಾವಿಲ್ಲಿ ಬಂದಿದ್ದು ಹೇಳಿದ್ದೆ, ಸೀತೆಯನ್ನು ಕಳೆದುಕೊಂಡು ಹುಡುಕ್ತಾ ಇದ್ದವನಿಗೆ ನಿನ್ನಂತ ಒಬ್ಬ ಸೇವಕ ಹಠ ಅಥವಾ ಬಂಟ ನೀವೆಲ್ಲೋ ಹುಡುಕ್ತಾ ಇದ್ದೀರಿ, ಏನನ್ನು ಕಳ್ಕೊಂಡಿದ್ದೀರಿ ಹೇಳುವ ದೃಷ್ಟಿಯಿಂದ ನನ್ನ ನಿವೇಶವನ್ನೂ ಹೇಳಿಲ್ಲ, ಕರೆ ಮಾತನ್ನು ಹೇಳಿಲ್ಲ. ಹಾಗಿದ್ರೆ ಈಗ ನಾನು ಹೇಳ್ತೇನೆ, ಇಲ್ಲಿ ಒಬ್ಬ ಗಿರಿ ಯಾವುದು, ಈ ರಾಜ್ಯ ಯಾವುದು, ಪರಿಚಯ ನಿನ್ನ ಒಡೆಯ ಸುಗ್ರೀವ ಸುಗ್ರೀವ ಅಂತೆಲ್ಲ ನಮಗೆ ಅವನು ಬೇಕು. ಸುಗ್ರೀವ ನನ್ನ ನಿನ್ನಯ ಪಾದಾನುಗ್ರಹ ಬಯಸಿದನು, ನಿನ್ನಯ ಪಾದಾನುಗ್ರಹವ ಬಯಸಿದನು. ಅಗ್ರಜವಾರಿಯ ಭಯವೀ, ಅಗ್ರಜವಾರಿಯ ಭಯವೀ ಈ ಪರ್ವತಾಗ್ರಗದಿ ನೆಲೆಸಿಕೊಂಡಿರುವ ದಯ ಮಾಡಬೇಕು ರಾಮ, ದಯ ಮಾಡಬೇಕೈ. ಸ್ವಾಮಿ, ನನ್ನ ಮಾವ ಅಂತ ಹೇಳಿದಾರ ಸುಗ್ರೀವ, ಅವನ ಅಣ್ಣ ವಾಲಿ ಕಿಷ್ಕಿಂಧ ಇದರ ಪ್ರದೇಶದಲ್ಲಿ
ಅವರು ಜೀವನ ಮಾಡ್ತಾ ಇದ್ದವರು, ರಾಜ್ಯವನ್ನು ಆಳ್ತಾ ಇದ್ದವರು. ಅದೇನೋ ಬಂದು ಸಂದರ್ಭ, ನನ್ನ ಮಾವನಂತ ಸುಗ್ರೀವ ಋಷ್ಯಮುಖ ಪರ್ವತ ಬಂದ್ಬಿಟ್ಟ. ಅದಕ್ಕೆಲ್ಲ ಕಾರಣ ಬೇರೆ ಬೇರೆ ಇದೆ. ಯಾಕಂದ್ರೆ ಅದನ್ನ ನಾನು ಹೇಳಿದಷ್ಟು ಸುಲಭ ಆಗುದಿಲ್ಲ, ಗೊತ್ತಿದೆ ಅಂತೆಲ್ಲ ಹೇಳಬಾರದು. ಆ ನನ್ನ ಮಾವನಿಗೆ ಬಹಳ ಕಷ್ಟ ಕಾರ್ಪಣ್ಯಗಳಲ್ಲಿದ್ದಾನೆ. ಯಾರಿಂದ? ಅಣ್ಣನಾದ ವಾಲಿಯಿಂದ. ಆ ವಾಲಿಗೂ ಸುಗ್ರೀವನಿಗೂ ತೀರ ಬದ್ಧ ವೈರ. ಅವ ಯಾರು ಬರ್ತಾರೆ ತನ್ನ ಬಲಕ್ಕೆ ಯಾರು ಬರ್ತಾರೆ ಹೇಳಿ ನೋಡ್ತಾ ಇದ್ದಾನೆ. ಅದು ನೀವು ಕಾರಣೀಕರು ಎನ್ನುವಂತಹ ಒಂದು ಮುನ್ಸೂಚನೆ ಅವನಿಗೂ ಆಗ್ಲಿಕ್ಕೆ ಸಾಕು. ನನಗೆ ಗೊತ್ತಿಲ್ಲ, ಆದ್ರೂ ಹೋಗುವುದು ಪರಿಚಯ. ನಾನು ಇವರೇ ಬಂದೆ, ನಿಮ್ಮನ್ನ ಕಂಡೆ. ಆ ಪರ್ವತದಲ್ಲಿದ್ದಾನೆ ನನ್ನ ಮಾವ ಸುಗ್ರೀವ. ಕೂಡಲೇ ಅವನನ್ನ ಭೇಟಿ ಮಾಡ್ತಾನೆ. ಹೌದಾ? ನೀವು ಇಲ್ಲಿವರು ನನ್ನ ಭುಜದ ಮೇಲೆ ಕೂಡಿಸಿ ಕೂತ್ಕೊಳ್ಬೇಕು. ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಪರ್ವತವನ್ನು ಹತ್ತಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಕಡಿದಾದ ಪರ್ವತ, ಆ ಪರ್ವತವನ್ನು ನಿನ್ನ ಕಲಿಕೆ ಆಗುದಿಲ್ಲ. ಯಾಕಂದ್ರೆ ನಾವು ಮಾನವರು ಗುಂಪು ಹಾಕ್ತೇವೆ, ಆಗುದಿಲ್ಲ. ಇದೇ ನೋಡಿ ಕಿಷ್ಕಿಂಧ ಪರ್ವತ, ಋಷ್ಯಮುಖ ಪರ್ವತ. ಋಷ್ಯಮುಖ ಪರ್ವತದ ಬಾಗಿಲಿಗೆ ಬಂದಿದ್ದೇವೆ ನಾವು. ಇನ್ನು ಮುಂದಿನ ವ್ಯವಹಾರ ನನ್ನ ಮಾವನಂತ ಸುಗ್ರೀವನಿಂದ ತಿಳಿದುಕೊಳ್ಳಬೇಕು ಅಂತ ನನ್ನ ಅಪೇಕ್ಷೆ. ನೋಡ್ತೇನೆ. ಹನುಮಂತ ಬಂದು ಹೇಳಿದ ವಾರ್ತೆ ಮನಸ್ಸಿಗೆ ಅತೀ ಸಂತೋಷ ಆಗ್ತಾ ಇದೆ. ನಿರೀಕ್ಷಿಸದೇ ಇರುವಂತಹ ಒಂದು ಘಟನೆ ಈ ಸುಗ್ರೀವನ ಬಾಳಿನಲ್ಲಿಯೂ ಬಂದಿತಲ್ಲ, ಸಂತೋಷ. ಕುಣಿದಾಡಿದ್ದಾನೆ ಹನುಮಂತ. ಹೇಳಿದ ಮಾತೊಂದು, ತನ್ನ ಹೆಗಲ ಮೇಲೆ ಶ್ರೀರಾಮ ಲಕ್ಷ್ಮಣರನ್ನ ಕೂಡಿಸಿಕೊಂಡು ಬಂದೆ. ಎದೆಗೆ ತಾಗಿದ ಕಾಲು ತನ್ನ ಹೃದಯಾಂತರದಲ್ಲಿ ಮೂಡಿತು. ಬೆನ್ನಿಗೆ ತಾಗಿದ ಪಾದ ತನ್ನನ್ನು ರಕ್ಷಿಸುತ್ತೇನೆ ಎನ್ನುವ ಅಭಯವನ್ನಿತ್ತಿತು. ಇದು ಶ್ರೀರಾಮನ ಅಭಿಪ್ರಾಯ, ತನ್ನ ಆಸೆ, ತನ್ನ ನಂಬುಗೆ. ಇದು ಹನುಮಂತ ಮಾಡಿದ ಮಾತು. ಧನ್ಯರಾದ ಒಂದೇ ಮಾತನ್ನವ ಹೇಳಿದ. ಯಾರಿಗೂ ಕಾಣದೇ ಇದ್ದು ಯಾರ ಕಣ್ಣಿಗೆ ನಿನ್ನ ಒಂದೇ ಕಿವಿಯಲ್ಲಿರುವ ಒಂಟಿ ಓದೆ ಕಾಣಿಸ್ತದೆಯೋ, ಲೋಕ ರಕ್ಷಕ ಅವನು, ಅವನೇ ನಮ್ಮೆಲ್ಲರನ್ನು ಕಾಪಾಡುವ. ಇದು ಶತಸಿದ್ಧ. ಅವನೇ ರಾಮ, ಅವನನ್ನು ಕರೆದುಕೊಂಡು ಬಂದಿದ್ದೇನೆ ಎನ್ನುವ ಮಾತು. ಅದಕ್ಕಾಗಿ ಅವನಲ್ಲಿ ಕೇಳ್ಕೊಳ್ತಾ ಇದ್ದೇನೆ, ಹರೇ ರಾಮ ರಾಮ ಹರೇ ರಾಮ.
ಇದೊಂದುಂಟು ಪೇಚೆ ಮಮ ಪೇಚೆ ಇದೊಂದುಂಟು ಕೇಳಿ ನ್ಯಾಯವಾನಿ ಕರಗಬೇಕು ಮಮ ಪೇಚೆ ಇದೊಂದುಂಟು ಕೇಳಿ ನ್ಯಾಯವ ಈ ಗೆಬೇಕು ಅಪೇಕ್ಷಿತೊಂದು ಕೇಳಿ ನ್ಯಾಯವ ಈ ಕರಗಬೇಕು ಶ್ರೀರಾಮ ರಘುರಾಮ ಗುಣಧಾಮ ಶ್ರೀರಾಮ ರಾಮ ಶ್ರೀರಾಮ ರಾಮ ಹರೇ ರಾಮ ರಘುಕುಲ ಸೋಮ ರಾಮ ಹರೇ ರಾಮ ಶ್ರೀರಾಮ ಜಯ ರಾಮ ಗುಣಧಾಮ ಘನಶ್ಯಾಮ. ಓ ರಾಮ, ನಿನ್ನ ಅಡಿದಾವರೆಯಲ್ಲಿ ಹೊಂದಿಸಿಕೊಂಡಿದ್ದೇನೆ, ಎದ್ದೇಳು. ಪಾದಕ್ಕೆ ಹಣೆಯನ್ನು ತಾಗಿಸಿದ್ದೇನೆ. ಯಾಕೆ ಈ ಮಾತು? ನನಗೆ ಒಂದೊಂದು ಸಾರಿ ಬಹಳ ವಿಚಾರ ಬರ್ತದೆ. ನಿನ್ನ ಪದತಲಕ್ಕೆ ನನ್ನ ಮುಡಿಯನ್ನ ಚಾಚ್ತಾ ಇದ್ದೇನೆ, ನಿನ್ನ ಶಿರಕ್ಕೆ ನಮಸ್ಕರಿಸ್ತೇನೆ ಅಂತ ಹೇಳುವುದಿಲ್ಲ. ಪಾದಕ್ಕೆ ಅದು ಪದ ನಡೆ. ನಿನ್ನ ನಡೆಯನ್ನು ನಾನು ಅನುಸರಿಸ್ತೇನೆ. ಹಾಗಾಗಿ ನಿನ್ನ ವಿಚಾರವಾಗಿ ಲೋಕ ಆಡಿಕೊಳ್ಳುವ ಮಾತು ಭೀಮ ಪರಾಕ್ರಮಿ, ಅದು ಭಕ್ತರ ಕ್ಷಮಣಿ. ಕೆಲವರಲ್ಲಿ ಸಂಪತ್ತಿರ್ತದೆ, ಶಕ್ತಿ ಇರ್ತದೆ, ಇನ್ನೊಬ್ಬರನ್ನ ಕಸಿಯುವಲ್ಲಿ ಹಿಂಸಿಸುವಲ್ಲಿ ಅದನ್ನು ಉಪಯೋಗಿಸ್ತಾರೆ. ಅದು ನೀವು ಹಾಗಲ್ಲ. ಭೀಮ ಪರಾಕ್ರಮಿ, ಭಕ್ತರ ಕ್ಷಮಣಿ. ಇಷ್ಟು ಬಿರುದಿದ್ರು ಕೋಮಲ ರೂಪ, ಶಾಂತನಾಗಿರ್ತೀಯ, ಜಗತ್ತಿಗೆ ನೆಮ್ಮದಿಯನ್ನು ಕೊಡ್ತೀಯ. ಇದು ನಿಮ್ಮ ಮಹಿಮೆ. ಅದಕ್ಕೆ ಲೋಕದಲ್ಲಿ ಆಡಿನ ಮಾತು ಉಂಟು, ಇಕ್ಷ್ವಾಕು ವಂಶದ ಅರಸರು ಧರ್ಮ ಸಂರಕ್ಷಕರು. ಧರ್ಮ ಸಂರಕ್ಷಕರು ನಾರದರೇ ಆಡಿದ ಮಾತುಂಟೆ. ಸೂರ್ಯವಂಶ, ಚಂದ್ರವಂಶ, ಧರಣಿ ದೇವಿಯ ನೇತ್ರ ಎರಡು. ಇಡೀ ಧರಣಿಯನ್ನು ರಕ್ಷಿಸುವವರು ನೀವು. ಸೂರ್ಯವಂಶದವರು, ಚಂದ್ರವಂಶದವರು. ಲೋಕ ನಿಮ್ಮನ್ನು ಕೊಂಡಾಡ್ತದೆ. ನಿಮ್ಮ ವಂಶದಲ್ಲಿ ಆಗಿ ಹೋದವರು ಎಷ್ಟೋ ಜನ ಬಹಳ ವಿಶೇಷ ಕಾರ್ಯಗಳನ್ನು ಮಾಡಿದ್ದಾರಂತೆ. ಅದು ನಿನ್ನ ಬಾಯಿಂದ ನಾನು ಕೇಳಬೇಕು. ಹಾಗಾಗಿ ನಮಿಸಿಕೊಂಡು ನಿನ್ನಲ್ಲಿ ನನ್ನೆರಡು ವಿನಂತಿಯನ್ನು ಮಾಡಿಕೊಳ್ಳುವನಿದ್ದೇನೆ. ನಾನು ಸುಗ್ರೀವ, ಅಗ್ರಜವಾಗಿ ಪರಾಕ್ರಮತೀಯನ್ನ ನಿಗ್ರಹಿತರು ಬಗೆದು ಅಗ್ರಜವಾಗಿ ಪರಾಕ್ರಮತೀಯನ್ನ ನಿಗ್ರಹಿತರು ಬಗೆದು ತಾಮಗೋಗರಿ ಹೊರಗಟ್ಟಿ ಕೂಡಿಕೊಂಡಿರುವ ಪಾಣಿ ಗಗನದ ಸತಿಯ ರಾಮ ನನ್ನಣ್ಣ ವಾಲಿ. ಅವನ ಹೆಸರನ್ನು ನೀನು ಕೇಳಿರಬಹುದು. ಈಗಲ್ಲ, ಬಹಳ ಹಿಂದಿನ ಕಾಲದಿಂದ ಇದ್ದವನು. ಸಮುದ್ರ ಮತನದ ಕಾಲದ ಅವನೇ ನನ್ನ ವಾಲಿ. ಅಣ್ಣ ಒಂದು ಕಾಲದಲ್ಲಿ ಅಣ್ಣ ಅಂತ ಹೇಳಿಕೊಳ್ಳಿಕ್ಕೆ ಅಡ್ಡೆ ಆಗ್ತದೆ. ಈಗ ಏನ್ ಹೇಳ್ಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಅಹಂಕಾರದಿಂದ ನಾನು ಕೈ ಹಿಡಿದ ಹೆಂಡತಿಯನ್ನು ಬಲಾತ್ಕಾರದಿಂದ ಇರಿಸಿಕೊಂಡಿದ್ದಾರೆ. ನಮ್ಮಲ್ಲಿ ಒಂದು ಮಾತು ಉಂಟು, ಮದುವೆಯಾಗುವಾಗ ಸಪ್ತಪದಿ ತುಳಿಯುವುದು, 7 ಹೆಜ್ಜೆಯನ್ನಿಡು. ನನ್ನದೊಂದು ಅರ್ಥ, ಲೋಕ ಏನು ಅರ್ಥ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. 7 ಹೆಜ್ಜೆಯನ್ನಿಡು, ಹೆಂಡತಿಯ ಕಷ್ಟದಲ್ಲಿಯೂ
ಗಂಡನ ಕಷ್ಟದಲ್ಲಿ ಹೆಂಡತಿ ಹೌದು. ಒಬ್ಬರೊಬ್ಬರು ಹೆಜ್ಜೆ ಇಡಬೇಕು, ಹೌದು. ಸಹಕರಿಸಬೇಕು. ಹೌದು. ಇದು ನನ್ನ ಕಲ್ಪನೆ. ಹ. ಅದರಂತೆ ನಡೆದುಕೊಂಡು ಬರ್ತಾ ಇದ್ದವರು ನಾನು. ಸಂಕ್ಷಿಪ್ತವಾಗಿ ನನ್ನ ಅಣ್ಣನ ವಿಚಾರವನ್ನು ನಿಮಗೆ ಹೇಳಬೇಕಾಗ್ತದೆ. ಹೌದೌದು, ನ್ಯಾಯವನ್ನು ಇಚ್ಛಿಸಿ ಸಲಹುವುದು ನ್ಯಾಯವನ್ನು ಇಚ್ಛಿಸಿ ಸಲಹುವುದು. ಈಗ ಯಾರದ್ದೇ ಏಕಪಕ್ಷೀಯವಾದ ನಿರ್ಣಯ ಬೇಡ. ನಾನು ಹೇಳಿದೆ ನಿನ್ನ ಹೆಂಡತಿಯನ್ನ ಅವ ಇಟ್ಟುಕೊಂಡ ಬಲಾತ್ಕಾರದಿಂದ ಕಾರಣ ಇರ್ಬೋದಲ್ಲ ಅದಕ್ಕೆ. ಅದಕ್ಕೆ ನನ್ನ ಪಕ್ಷವನ್ನಂತೂ ನೀ ಬಂದೆ ಎನ್ನುವುದು ಬೇಡ. ನ್ಯಾಯವನ್ನ ಇಚ್ಛಿಸಿ ಸಲಹಬೇಕು. ಒಂದು ಕಾಲದಲ್ಲಿ ಸುಗ್ರೀವ ಮತ್ತು ವಾಲಿ ಅತೀ ಪ್ರೀತಿಯ ಅಣ್ಣ ತಮ್ಮಂದಿರು. ಯಕ್ಷರಸಸ್ಸು ಎನ್ನುವ ಕಪಿವೀರನ ಮಕ್ಕಳು ನಾವು. ಆ ಯಕ್ಷರಸಸ್ಸುಗೆ ಹಲವು ಕಾಲದಿಂದ ಮಕ್ಕಳಿರಲಿಲ್ಲ. ತಪಸ್ಸನ್ನು ಆಚರಿಸಿದ. ಆಕಸ್ಮಿಕವಾಗಿ ಒಂದು ದಿನ ಹೋಗುತ್ತಿರುವಾಗ ಎದುರಿನಲ್ಲಿ ಕಂಡ ಕೊಳವನ್ನು ಬದಿರ್ಮುಖನಾಗಿ ಇಳಿದ. ಇಳಿದ ತಕ್ಷಣದಲ್ಲಿ ಅವನು ಹೆಣ್ಣಿನ ರೂಪವನ್ನು ತಾಳಿದಂತೆ ಆಶ್ಚರ್ಯವಾಗಿ ಮೇಲೆ ಬಂದ. ಮೇಲೆ ಬಂದು ನೋಡಿದ ಕ್ಷಣದಲ್ಲಿ ಮೇಲಿರುವ ಸೂರ್ಯ ಮತ್ತು ಇಂದ್ರ, ಇಂದ್ರನ ವಾಲಾಗ್ರವನ್ನು ಸೂರ್ಯನ ಕಂಠ ಪ್ರದೇಶವನ್ನು ನೋಡಿ ಮೋಹಿಸಿ ತಕ್ಷಣದಲ್ಲಿ ಅನುಗ್ರಹಿಸಿ ಹುಟ್ಟಿದವರು ನಾವು. ಆದ್ದರಿಂದ ನೀ ಸುಗ್ರೀವ, ನಾನು ಸುಗ್ರೀವ ಮತ್ತು ವಾಲಿ. ಬಲಾತ್ಕಾರಿಸಿ ಇಟ್ಟುಕೊಂಡಿದ್ದ ಕಾರಣ ಹೇಳ್ತೇನೆ. ಕೆಲವು ಕಾಲ ತನ್ನ ತಪಸ್ಸಿಗೂ ಅವಕಾಶ ಇಲ್ಲ. ಹೆಣ್ಣಾಗಿ ತಪಸ್ಸು ಮಾಡ್ಲೆ ಈ ಚಿಂತೆಯಲ್ಲಿ ಕೆಲವು ಕಾಲ ಕಳೆದ ನಮ್ಮ ತಂದೆ ಚಿಂತೆಯಲ್ಲೇ ಇದ್ದಂತೆ. ಆಗ ಆಕಾಶವಾಣಿಯಿಂದ ಕೇಳಿದ, ಹೋಗಿ ಮತ್ತೆ ಆ ಕೋಣದಲ್ಲಿ ಒಳಗನ್ನ ಪ್ರವೇಶಿಸಿದಾಗ ಮತ್ತೆ ಪುಂಸತ್ವವನ್ನ ಪಡೆದು ನಮ್ಮ ತಂದೆಯೂ ತಾಯಿಯೂ ಆಗಿ ನಮ್ಮನ್ನು ತಲುವಿದ. ನಮಗೆ ತಂದೆಯ ಪಾಲನೆ, ತಾಯಿಯ ಪೋಷಣೆ ಎರಡು ಒಬ್ಬರಿಂದಲೇ ಸಿಕ್ಕಿದೆ. ನಿಜವಾದ ತಾಯಿಯ ಇಲ್ಲ. ತಂದೆಯೂ ತಾಯಿಯೂ ಒಬ್ಬರೇ. ಹೀಗೆ ಕಳೆದುಕೊಂಡು ಬರುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಅಣ್ಣ ಹಿರಿಯವನು ರಾಜ್ಯಭಾರವನ್ನು ಅವನಿಗೆ ವಹಿಸಿದ. ಒಂದು ಸಂದರ್ಭದಲ್ಲಿ ಹೀಗೇ ನಮ್ಮ ಜೀವನ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಮಾಯಾವಿ ಎನ್ನುವ ರಕ್ಕಸ ಒಂದು ಗಂಧರ್ವ ಕನ್ಯೆಯನ್ನು ಹೊತ್ತುಕೊಂಡು ಹೋಗ್ತಾ ಇತ್ತು. ಆತನಾದ ನಮ್ಮಲ್ಲಿಯವರೇ ಕೇಳಿತು, ನಮ್ಮ ಅಣ್ಣ ಮಹಾಪರಾಕ್ರಮ, ಎಷ್ಟೋ ರಕ್ಕಸವನ್ನು ಕೊಂದಿದ್ದಾರೆ. ದೇವಲೋಕದಲ್ಲಿ ಸಂಭವಿಸಿದ ಹಲವು ಯುದ್ಧದಲ್ಲಿಯೂ ಸಹಕರಿಸಿ ಗೆದ್ದುಕೊಂಡವರು. ಈ ಆರ್ಥನಾದವನ್ನು ಕೇಳಲಿಕ್ಕೆ ಆಗಲಿಲ್ಲ. ಬೆನ್ನಟ್ಟಿ ಹೊರಟ. ಅವನ ಬೆನ್ನಿಗೆ ನಾನು ಹೋಗಿದ್ದೆ. ಆದರೆ ಇವರಿಗೆ ಹೆದರಿ ಮಧ್ಯದಲ್ಲಿ ಆ ಗಂಧರ್ವ ಕಬ್ಬಿನಿಂದ ಬಿಟ್ಟಂತಹ ಮಾಯ ಓಡಿದ. ಓಡಿ ಒಂದು ಗುಹೆಯನ್ನು ಪ್ರವೇಶಿಸಿದರು. ಈ ಹೆಣ್ಣಿನ ರಕ್ಷಣೆಯಾಗಿ ಬಿಟ್ಟು ಹೋದ್ರು. ಅವನನ್ನು ಬಿಡುವುದಿಲ್ಲ. ದುಷ್ಟನ ಸಂಹಾರ ಆಗಲೇಬೇಕು ಎನ್ನುವ ದೃಷ್ಟಿಯಿಂದ ಆ ಗುಹೆಯನ್ನು ಪ್ರವೇಶಿಸುವ ಪೂರ್ವದಲ್ಲಿ ನನ್ನನ್ನು ಒಂದೆರಡು ಮಾತಾಡಿ, ಏನೇ ಆಗಲಿ ನೀನು ಇಲ್ಲಿಯೇ ದ್ವಾರವನ್ನು ರಕ್ಷಿಸುತ್ತಾ ಇರು. ಎಷ್ಟು ಕಾಲ ಯುದ್ಧ ಆಗ್ತದೆ ಅವನು ಮಾಯಾವಿ, ಏನಾಗ್ತದೆ ಅಂತ ಗೊತ್ತಿಲ್ಲ. ನಾನು ಸಾಯ್ತಾನೋ ಅವನು ಸಾಯ್ತಾನೋ ಗೊತ್ತಿಲ್ಲ. ಆಕಸ್ಮಿಕವಾಗಿ ನಾನು ಬರದೇ ಇದ್ದೇನೆ, ನೀನು ಕಿಷ್ಕಿಂಧೆಯಿಂದ ಪ್ರವೇಶಿಸಿ ರಾಜ್ಯಭಾರವನ್ನು ಮಾಡು ಎನ್ನುವ ಮಾತನ್ನು ಮಾಡಿ ಗುಹೆಯನ್ನು ಪ್ರವೇಶಿಸಿದ. ಎಷ್ಟೋ ಕಾಲ ಯುದ್ಧ ನಡೆಯಿತು. ಕೊನೆಯ ಒಂದು ದಿನ ರಕ್ತ ಪ್ರವಾಹವಾಗಿ ಹರಿದು ಬಂತು ಗುಹೆಯಿಂದ. ನಮ್ಮ ಅಣ್ಣನೇ ಸತ್ತಿರಬಹುದೇ ಶಂಕೆ. ಅಲ್ಲಿರುವ ಎಲ್ಲ ಕಲ್ಲುಗಳನ್ನ ಆ ಬಾಗಿಲಿಗೆ ತಂದು ಒಟ್ಟಿದೆ. ಎಷ್ಟೋ ಬಂದು ನಮ್ಮವರೆಲ್ಲರಲ್ಲಿ ವಿಚಾರವನ್ನು ತಿಳಿಸಿದೆ. ಅವನ ಅಂತ್ಯಕ್ರಿಯೆಯನ್ನು ಮಾಡಿ ಆಗೋಗಿದೆ ನಾವು. ಆಮೇಲೆ ಅವರೆಲ್ಲ ಹೇಳಿದ್ರು, ನೀನು ಸುಮಾರು ಮಾಡಿ
ರಾಜ್ಯ ನಡೆಸುವಾಗೋದು ಬೇಡ, ನೀನು ರಾಜನಾಗ ಆ ರಾಜ್ಯ ಸಿಂಹಾಸನವನ್ನೇ ರಾಜ್ಯಭಾರವನ್ನು ಮಾಡ್ತಾ ಇದ್ದೆ ನಾನು. ಕೆಲವು ಕಾಲದ ನಂತರ ಅವನ ಬಂದ, ನಮ್ಮಣ್ಣ ವಾಲಿ ಬಂದ. ನನಗೆ ತುಂಬಾ ಸಂತೋಷ. ತಿರುಗಿ ಬಂದನಲ್ಲ ನಮ್ಮಣ್ಣ. ಅದು ಹಾಗಾಗಲೇ ಬಂದವನೇ ನನ್ನನ್ನು ಹೇಳಿದ ಯಾರಲ್ಲ, ಮೆಟ್ಟಿದ ಕುಳಿದ. ಅದನ್ನು ಬೇಸರ ಇದೆ. ನಮ್ಮ ಅಣ್ಣ ಬರುತ್ತಲ್ವಾ, ಅವನು ಮಾನವತೆಯಲ್ಲಿ ನಾನು ಬೀಳೋದು ನನಗೇನು ವಿಶೇಷ ಏನೂ ಅಲ್ಲ. ನನ್ನನ್ನ ಹೊದಿಗೊತ್ತಿ ನನ್ನ ಹೆಂಡತಿಯನ್ನ ಬಲಾತ್ಕರಿಸಿ ಇರಿಸಿಕೊಂಡ. ಒಂದು ಅದೇ ನ್ಯಾಯವನ್ನು ಇಚ್ಛಿಸಿ ಹೇಳಿದ್ದದಕ್ಕೆ ಅವಳೇ ಒಪ್ಪಿ ಅವನ ಜೊತೆಯಲ್ಲಿ ಹೋದ್ರೆ ನನ್ನಲ್ಲಿ ಆಕ್ಷೇಪ ಇಲ್ಲ. ಈ ಬಲಾತ್ಕಾರ ಮಾಡುವವರಿಗೆ ಶಿಕ್ಷೆ ಆಗ್ಬೇಕೋ ಬೇಡ ಅಲ್ಲ. ಕೊಡುವ ಯಾವ ದೇವತೆಗಳ ಸಂಪರ್ಕ ಈ ಭೂಪ್ರದೇಶದಲ್ಲಿರುವ ಹಲವು ರಾಜರ ಮೊರೆ ಹೊಕ್ಕಿದ್ದೇನೆ. ಎಷ್ಟು ತಿರುಗಿದ್ದೇನೆ ಎಂದು ನನಗೆ ಗೊತ್ತಿಲ್ಲ. ಆಮೇಲೆ ದೇವಲೋಕಕ್ಕೆ ಹೋದೆ. ದೇವತೆಗಳು ಸಹ ಅಣ್ಣನ ಆ ಟಿವಿ ಹೇಳುತ್ತಾರೆ, ಆ ಟಿವಿ ನೋಡ್ತಾರೆ, ಹಂಚಿಕೊಳ್ಳುತ್ತಾರೆ. ಮತ್ತಿನ್ಯಾರಲ್ಲಿ ಹೇಳಿಕೊಳ್ಳೋದು? ಆಗ ನನಗೆ ಎಲ್ಲೆಲ್ಲಿಯೋ ತಿರುಗಿದ್ದೇನೆ. ಎಲ್ಲಿ ಬಂದರು ಹೋದರು ನಮ್ಮಣ್ಣ ಬೆನ್ನಟ್ಟಿಕೊಂಡು ಬರ್ತಾರೆ. ನನಗೆ ರಕ್ಷಣೆ ಇಲ್ಲ. ಆದರೂ ನಮ್ಮ ತಂದೆ ಸೂರ್ಯ ಕೆಲವು ಕಾಲ ನನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ರಕ್ಷಣೆಯನ್ನು ಕೊಟ್ಟು ಈ ಮಧ್ಯದಲ್ಲಿ ಒಂದು ದಿನ ಆ ಮಾಯಾವಿಯ ತಂದೆ ಮಾಯಾವಿ, ಈ ದುಂದುಬಿಯ ತಂದೆ ಮಾಯಾವಿಯನ್ನು ಕೊಂದ ಎನ್ನುವ ದೃಷ್ಟಿಯಿಂದ ಆ ಸೇಡಿಗಾಗಿ ಈ ದುಂದುಬಿ ಎನ್ನುವವನು ವಾಲಿಯ ಮೇಲೆ ಯುದ್ಧಕ್ಕೆ ಬಂದ. ಅವರಿಬ್ಬರಲ್ಲಿ ಘೋರ ಯುದ್ಧ ನಡೆಯಿತು. ಅವನು ಮಾಯಾವಿಯ ತಮ್ಮನಲ್ವ, ಮಗನಲ್ವ. ಮಾಯಾವಿದ್ಯೆಯಿಂದ ಕೋಣನಾಗಿ, ಕಾಡು ಕೋಣನಾಗಿ ತಿವಿಯಲಿಕ್ಕೆ ಬಂದನಂತೆ. ಆ ಕೋಣನ್ನೇ ಹಿಡಿದು ಗಡಗಡನೆ ತಿರುಗಿದಾಗ ಅವನ ಮೂಗಿನಿಂದ ಹೊರಟ ರಕ್ತ ಈಗಿರುವ ಈ ವಿಷ್ಣುಮುಖ ಪರ್ವತಕ್ಕೆ ಆಶ್ರಮ ಕಾಣ್ತದೆ, ಅದು ಮತಂಗಾಶ್ರಮ. ಅಲ್ಲಿ ಹೋಗಿ ಸೇರಿದಾಗ ಮತಂಗ ಮಹರ್ಷಿಗಳು ಈ ರಕ್ತ ಇಲ್ಲಿ ಚಿಮ್ಮುವುದಕ್ಕೆ ಕಾರಣ ಯಾರೋ ಅವರು ಇಲ್ಲಿ ಬಂದ್ರೆ ತಲೆ ಸಾರಿಸ್ತಾರೆ ಅಂತ ಶಾಪ ಕೊಟ್ಟರು. ಆ ಶಾಪ ನನಗೆ ಬರಾಯಿತು. ಆಗ ಹೇಳಿದ ನಮ್ಮ ತಂದೆ ಸೂರ್ಯ, ಹೋಗು, ರಕ್ಷಣೆ ನಿನ್ನದಲ್ಲಿ. ವಿಷ್ಣುಮುಖ ಪರ್ವತ ಸ್ವಲ್ಪ ಜನ ಸೇರಿದ್ದಾರೆ. ಸಣ್ಣ ಪಕ್ಷ, ನಮ್ಮದು ಪ್ರಾದೇಶಿಕ ಪಕ್ಷ, ವಿಶೇಷ ಪಕ್ಷ ಅಲ್ಲ. ಮಾಂಡಲಿಕ ರಾಜ ಇದ್ದ ಹಾಗೆ ಅಲ್ಲಿ ಆಡಳಿತ ಪಕ್ಷ ಒಂದು ಬೇರೆ ಇದೆ. ಬಹಳ ಜನ ಇದ್ದಾರೆ, ಬೆಂಬಲಿಗೆ ಇದ್ದಾರೆ. ನಾನು ಒಂದು ದಿನವೂ ಹೆಂಡತಿಯ ನೆನಪಿನಲ್ಲಿ ಕಾಲ ಕಳಿಸ್ತೇನೆ. ಹಾಗೆ ಆಗ್ತದೆ. ಕರ ಹಿಡಿದ ಹೆಂಡತಿ, ಪ್ರಾಣಿಗ್ರಹಣ, ಸಪ್ತಪದಿ ತುಳಿದ ಹೆಣ್ಣು. ನನ್ನ ಆಸೆಗೆ ಬೇಕು ಅಂತಲ್ಲ, ಧರ್ಮಕ್ಕೆ ಮುಖ್ಯವಾದದ್ದು. ಅವಳು ಬಿಟ್ಟು ನನ್ನನ್ನು ಹೋಗಲಿಲ್ಲ. ಏನ್ ಮಾಡಿ, ಎಷ್ಟೋ ಸರಿ ಯುದ್ಧ ಕೂಗಿದೆ. ಮತ್ತೆ ನಾನು ಅವನಲ್ಲಿ ಅಣ್ಣನಲ್ಲಿ ಪರಿಣಾಮ ಏನು? ಅವನು ಸೋಲಿಲ್ಲ, ನಾನು ಸಾಯಲಿಲ್ಲ. ಇಷ್ಟೇ.
ಆದರೂ ಕೆಲವೊಮ್ಮೆ ನಾನು ಕೆಣಕಿದ್ದೇನೆ ಯಾಕೆ ಗೊತ್ತೋ, ಹ್ಮ್. ನನ್ನದೊಂದು ಸಣ್ಣ ಆಸೆ. ಹ್ಮ್. ಋಷ್ಯಮುಖ ಪರ್ವತಕ್ಕೆ ಒಂದು ಅವಕಾಶ ಇಲ್ಲ, ಬರುವುದಿಲ್ಲ. ಏನಾದರೂ ನನ್ನನ್ನು ತುಳುಕಿ ಅಹಂಕಾರದಿಂದ ಬಂದ ಅವನ ಪಾದದ ತುದಿ ಸಾಕಿದ ಸತ್ತೋದು ಹೋಗಲಿ ಒಂದು ಸಣ್ಣ ಆಸೆ. ಆಗಲಿಲ್ಲ, ಅದು ನನ್ನ ಹಣೆ ಬರಲಿಲ್ಲ. ಯೋಗವೇ ನನಗೆ ಅಂಥದ್ದಿಲ್ಲ. ಹೆಂಡತಿಯ ಜೊತೆಯಲ್ಲಿ ಬಾಳುವ ಯೋಗವೂ ಇಲ್ಲ, ಅಣ್ಣನೊಡನೆ ಬಾಳುವ ಭಾಗ್ಯವೂ ಇಲ್ಲ. ಹಾಗಾಗಿ ಈಗ ನಿನ್ನ ಕಥೆಯನ್ನು ಹನುಮಂತನ ಮುಖಾಂತರ ನಾನು ಹೆಂಡತಿ ಕಳ್ಕೊಂಡು ಈಗ ನೀನು ನನಗೂ ಹೆಂಡತಿ ಇಲ್ಲ, ಇದ್ರೂ ಇಲ್ಲ. ನಮಗೂ ಕಥೆ ಕಥೆ ಒಂದೇ. ರಾಮಾಯಣ ರಾವಣನಿಂದ ನೀನು, ವಾಲಿಯಿಂದ ನಾನು, ಇಬ್ರು ಜೋಡ ಸ್ವಲ್ಪ ಏನಂದ್ರೆ ನಾವಿವರು ಒಂದೇ ಇನ್ನುವ ಸಿಟಿಯ ಮಾತಾಡ್ಬಿಟ್ಟೆ. ಇದಕ್ಕೂ ಬಹಳ ವ್ಯತ್ಯಾಸ. ನಿನಗೆ ಹೆಂಡತಿ ಕಾಣ್ತಾಳೆ, ಪಡೆಯಲಿಕ್ಕೆ ಆಗಲಿಲ್ಲ. ನಾನು ಇಲ್ಲದಿದ್ದಾಗ ನನ್ನ ಹೆಂಡತಿಯನ್ನ ರಾವಣ ಅಪಹಾರ ಮಾಡುದು. ಕಳೆದುಕೊಂಡಿದ್ದಿಬ್ಬರು ಹೌದು, ಮಾಧ್ಯಮ ಬೇರೆ. ನಾವಿರೋರು ದೂಡಲು ಸಾಧ್ಯ ಇಲ್ಲ. ಈಗ ನನಗೆ ನನ್ನ ಕಣ್ಣಾರೆ ನಾನು ಇದ್ದಂತೆ ರಾವಣ ಅವಳನ್ನು ಅಪಹರಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಕಣ್ಣಾರೆ ಕಂಡರೆ ಬಿಡುವನೆ ಸೀತೆ. ನಾನು ಇಲ್ಲದಿದ್ದಾಗ ಮೋಸ ಮಾಡಿನ ಯಾರು? ರಾವಣ. ನಿನಗೆ ಹಾಗಲ್ಲ, ಎಳ್ಕೊಂಬಂದಿರ ನಿನ್ನ ಹೆಂಡತಿ ವಾಲಿ ಎಳ್ಕೊಂಡಿನ. ಅಲ್ಲಿ ನ್ಯಾಯವನ್ನು ಹೆಚ್ಚಿಸುವುದು ಅಂತ ಹೇಳಿರಲ್ಲ. ನಿನ್ನ ಅವನ ಹೆಂಡತಿಯಾದ ತಾರೆಯನ್ನ ಸಿಂಹಾಸನದ ಮೇಲೆ ನೀನು ಕುಂಡಿಸಿಕೊಂಡಿದ್ದೆ ಅಂತ ಕೇಳಿದ್ದೆ. ಅದನ್ನು ನೋಡಿ ಅವನಿಗೆ ಸಿಟ್ಟು ಬಂದು ನಿನ್ನ ಹೆಂಡತಿಯನ್ನು ಬಲಾತ್ಕಾರಕ್ಕೆ ಇಟ್ಟುಕೊಂಡ. ಅದು ಬಿಡುವ, ಅದು ಬಿಟ್ಟುಬಿಡುವ ಪ್ರಕರಣ. ಈಗ ನಾನು ಹೇಳ್ತೇನೆ, ಕರಿ ಅಣ್ಣಾದ ವಾಲಿಯನ್ನ ನೋಡ್ತೇನೆ, ಬಡಾಕ್ರಮ ಎಷ್ಟು ಅಂತ. ನಿನ್ನ ಹೆಂಡತಿಯನ್ನು ಕೊಡಿಸ್ತೇನೆ ನನ್ನ ಹೆಂಡತಿ ಕಡೆಗೆ. ಅದ್ರ ಬಗ್ಗೆ ವಿಚಾರ ನಾನು ಕುಂದರೇ ವಾಲಿಯ ಕೊಂದರೆ ಬಿಡಿಸಿ ತಂದರೆ ನಿಮಿಷ ತಗ ಒಂದು ಅರ ನಿಮಿಷ ಮಾಡುವೆ ಇಂದು
ವಿಚಾರದಲ್ಲಿ ಕೇವಲ ಸಂತಾಪದಲ್ಲಿ ನಾನು ಗುರಿ ಓಡಾಡ್ತೇನೆ. ಸರಿ. ಪರಾಕ್ರಮದಲ್ಲಿ ನೀನು ಶೂರ್ಮೆ, ಹೌದು ರಘುಕುಲದ ವಂಶದವರೇ ಹಾಗೆ. ನಿನ್ನನ್ನ ಅದಕ್ಕಾಗಿ ನಾನು ಹೋಲಿಸಿಕೊಳ್ಳುತ್ತೇನೆ ಎನ್ನುವ ಭಾವನೆ ಬೇಡವೇ ಬೇಡ. ಆಯ್ತು. ನೀನು ವಾಲಿಯನ್ನ ಸಂಹರಿಸಿದೆ ಅಂತ ಆದರೆ ಒಪ್ಪಿಸಿದೆ. ಅವನು ಸತ್ತಾಂಗ ಸತಿ ಬಂದೇ ಬರ್ತಾಳೆ. ಅವನನ್ನು ಕೊಂದೇ ತರುವ ಸಂದರ್ಭ ಬಂದೆ ಇದ್ದಾಗಲೇ ಅವನಿಗೆ ಬುದ್ಧಿ ಹೇಳ್ತಂದ್ರೆ ಒಳ್ಳೇದು. ಅಣ್ಣ ಸಾಗುದು ಬೇಡ. ಆಗ ಅವನು ತಿದ್ದಿಕೊಳ್ಳೋದಿಲ್ಲ. ಆಗುದಿಲ್ಲ. ಕೊಂದ ಸತಿರುಮಯ ನೀನು ತಂದ್ರೆ ಏನ್ ಮಾಡ್ತೀಯ ನೀನು? ಆಗ ಇಡೀ ಕಿಷ್ಕಿಂದೆ ನನ್ನದಾಗ್ತದೆ. ಯಾವ ಪ್ರಜೆಗಳಿಗೂ ನನ್ನ ಬಗ್ಗೆ ಬೇಸರ ಇಲ್ಲ. ಆಡಳಿತ ಪಕ್ಷದಲ್ಲಿ ಪಕ್ಷ ಬೇಡ, ರಾಜಕೀಯ ಬೇಡ, ವಿಷಯದಲ್ಲಿ ಹಾಗಾಗಿ ಇಡೀ ನನ್ನ ಜೊತೆ ಸೇರಿದ ಸೇನೆಯೊಂದಿಗೆ ನಿನ್ನ ಜೊತೆಯಲ್ಲಿ ಬಂದು ಸೇವೆ ಮಾಡ್ತೀವಿ. ನಿನ್ನ ಪಾದ ಸೇವೆ ಮಾಡ್ತೇವೆ. ಹಾಗೆ ಕೇವಲ ಸೇವೆ ಅಲ್ಲ, ಪಾದ ಸೇವೆ. ಗೊತ್ತಾಯ್ತು. ಅದಕ್ಕೆ ಮಹತ್ವ ಇದೆ. ನೀನು ಪಾದ ಸೇವೆ ಮಾಡಬಹುದು. ಆ ಪೂರ್ವದಲ್ಲಿ ಅಣ್ಣನ ಕರೆಯೋಣ ಯುದ್ಧಕ್ಕೆ. ನಾನು ನೋಡ್ಬೇಕಲ್ಲ ನ್ಯಾಯವನ್ನು ಇಚ್ಛಿಸಿ ಅವನನ್ನು ಕರೆ ಕೂಡಲೇ ಅವನ ಬಗ್ಗೆ ಏನು ನಾನು ರಾಘವ ಮಗ
ಅಣ್ಣನ ವಿಚಾರದಲ್ಲಿ ಅಷ್ಟೊಂದು ದೃಢವಾದ ಹೇಳಿಲ್ಲ ಸಂಶಯ ಸಂಶಯ. ಅದು ನೀನು ಪರಿಹರಿಸಿ ಕೊಟ್ಟೆ ಅಂತ ಆದ್ರೆ ಮಾಡ್ಕೊಂಡೇ ಮುಂದೆ ಹೋಗ್ಬೇಕು. ಮುಂದೆ ಹೋಗ್ಬೇಕು. ಸಂಶಯಾತ್ಮ ನಿನಸ್ತತಿ. ಸಂಶಯ ಇಟ್ಕೊಂಡು ಹೋದ್ರೆ ಏನು ಸಂಶಯ ಹೇಳಿ? ನಮ್ಮ ಅಣ್ಣ ಮಹಾಪರಾಕ್ರಮ. ಹೌದು. ಆಗಲೇ ಹೇಳಿದ್ದೇನೆ, ದೇವಲೋಕಕ್ಕೆ ಯುದ್ಧಕ್ಕೆ ಹೋದವನು. ಹೌದು. ಆ ಲೋಕದಲ್ಲಿ ನೆಚ್ಚಿಯವನಿಗೆ ಒಂದು ವರ ಸಿಕ್ಕಿದೆ, ಕಾಂಚನ ಮಾಲೆ. ಅದನ್ನು ಧರಿಸಿಕೊಂಡು ಹೋದ್ರೆ ಕ್ಷೀರ ಸಮುದ್ರದಲ್ಲಿ ಯಾರು ಎದುರಿಗೆ ನಿಂತರು ಅವನನ್ನು ಗೆಲ್ಲಿಲ್ಲ. ಒಬ್ಬನೇ ಕ್ಷೀರ ಸಮುದ್ರ ಕರೆದಿದ್ದಂತೆ. ಅದೆಲ್ಲ ಮಾಡಿದ್ದಾರೆ. ಸಾಹಸದ ಬಗ್ಗೆ ವಿಚಾರ ಹೇಳಿಕೊಳ್ಳಿಕ್ಕೆ ಇಲ್ಲ. ಅದೇನು ಪ್ರಭಾವ? ಅವನಲ್ಲಿ ಒಂದು ಸಾಹಸ ಉಂಟು. ಅದುಂದುಬಿ ಎನ್ನುವನು ಸಂವರಿಸಿದ್ದರಲ್ಲ, ಈ ಕಿಷ್ಕಿಂಧೆಯ ತಪ್ಪದಲ್ಲಿ ಅದು ಇನ್ನೂ ಇದೆ. ಇದೆ ಇದೆ ಬಹಳ ವರ್ಷ ಅಷ್ಟೇ. ಅಷ್ಟೇ ಅಷ್ಟೇ ಅಷ್ಟೇ. ಆಗ ದೊಡ್ಡ ಶರೀರ ಈಗ ಅಷ್ಟೇ ಅಷ್ಟೇ. ಅದನ್ನ ಅವನು ಹಾಗೆ ಹೇಗೆ ಎತ್ತಿದ್ದು ಪ್ರಶ್ನೆ ಕೇಳಿದ ಗೊತ್ತಿಲ್ಲ. ಅವನು ಎತ್ತಿದವನು ತಿರುಗಿದವನು. ಈಗ ಅಲ್ಲಿ ಬಿದ್ದಿದೆ. ಈಗ ಅವನು ಸಾಹಸದಿಂದ ಎತ್ತಬಲ್ಲ ಅಂತ ಕೇಳಿದರೆ ಒಂದು ಮೊಳಕಾಲ ಎತ್ತದವರೆಗೆ ಎತ್ತುತ್ತಾರೆ. ಅದು ಮದ ಬಂದಾಗ ಅಣ್ಣ ಅಣ್ಣ ಸಹಜವಾಗಿ ಅಲ್ಲ, ಅವನಿಗೆ ಮದ ಬರಬೇಕು. ಅಟ್ಟೆ ಬಂದು ಅಟ್ಟೆ ಎತ್ತರ ಅಷ್ಟೇ ಅಲ್ಲ, ಮುಂದೆ ತಾಳೆಯ ವೃಕ್ಷಗಳು ಏಳು ಹೌದು ಸಾಲಾಗಿ ಇದೆ. ಹೌದು. ಹೋಗಿ ಅಲ್ಲಾಡಿಸ್ತಾನೆ. ಅದೇ ಎಲ್ಲ ಎಲೆಗಳು ಉದುರಿ ಏನೂ ಇಲ್ಲದೆ ಹಾಗೆ ಆಗ್ತದೆ. ಹಾಗೆ ಕೆಲವು ದಿನದಲ್ಲಿ ಮತ್ತೆ ಮತ್ತೆ ಚಿಗುರಿಕೊಳ್ತದೆ. ಹಾಗಾಗಿ ಇದನ್ನೆಲ್ಲ ನೀನೇನಾದ್ರೂ ಒಂದು ಮಾಡಿದ್ರೆ ಸಂಶಯ ಹೋಗ್ತಾರೆ. ಹೌದಲ್ವ? ಕಾಲು ಗುಡಿಯಿಂದ 7 ಯೋಜನ ದೂರ ಹೋಗಿದೆ ಅಟ್ಟೆ. ಅದೇ ನಾನು ನೋಡ್ತಾ ಇರ್ತೇನೆ, ಎಷ್ಟು ಯೋಜನೆ ಅಂತ ನನಗೆ ಗೊತ್ತಿಲ್ಲ. ಅಂಕುಡೊಂಕಾಗಿ ಇರುವ 7 ತಲೆ ಮರ ನೆಟ್ಟೆ ಮಾಡಿ ಹೊಡೆದಿದ್ದೇನೆ. ಬುಡ ಸಮಯಕ್ಕೆ ಹೋಯ್ತು. ಬುಡಕ್ಕೆ ರಾಕ್ಷಸರು ಇದ್ರಲ್ಲ ಓಡೋದು. ಅಲ್ಲಿ ಯಾರು ರಾಕ್ಷಸ ಸಂಶಯ ಹೋಗ್ತಾ ಅದು ಓದೋರು ಅವ್ರ ಬಗ್ಗೆ ನಿನಗೆ ಭಯ ಬೇಡ. ನಾನಿದ್ದೇನೆ ಇಲ್ಲ. ಯಾಕಂದ್ರೆ ಧರ್ಮ ಸಂಸ್ಥಾಪನೆಗಾಗಿ ನಾನು ಅರಣ್ಯವಾಸವನ್ನು ಕೈಕೊಂಡವನು. ನಮ್ಮ ಅಪ್ಪನ ಆಜ್ಞೆ ಹಾಗಾಗಿ. ಹೀಗಾಗಿ ಎಲ್ಲ ಅಧರ್ಮ ಇದೆಯೋ ನೋಡಿ ಅದನ್ನು ನಾವು ಗ್ರಹಿಸಬೇಕು. ನಿನ್ನ ಅಣ್ಣನ ಕರಿ, ನೋಡ್ತೇನೆ ಅವನ ಅಗತ್ಯ ಕೂಡಲೇ ಕರಿ. ಮೊದಲು ನಿನ್ನನ್ನು ಅಣ್ಣ ಅಂತಲೇ ಪೂಜಿಸಿದವನು ನಾನು, ನಂಬಿದವನು ನಾನು. ಇನ್ನು ನಿನ್ನನ್ನು ಅಣ್ಣ ಅಂತ ಕರೆಯುವುದಿಲ್ಲ. ಬಾರಿ ಜಗ
ಮನಸ್ಸು ಬಾರದೆ ಬಿಡುವುದಿಲ್ಲ ಅಂತಾದ್ರೆ ಈ ಸಂದರ್ಭದಲ್ಲಿ ನೀನು ಕೆಡುವೆ ಬಿಡುವೆಯೋ ಕೆಡುವೆಯೋ ಇದಕ್ಕೆ ಉತ್ತರವೇ ಕೊಡುವುದಕ್ಕೆಂತ ಇಟ್ಟುಕೊಂಡಿದ್ದ ಅಲ್ಲವೇ ಅಲ್ಲ ಎಲ್ಲೋ ಕೊಡುತ್ತಿದ್ದೆ ಅದನ್ನೆಲ್ಲ ಹೇಳಬೇಡ. ಒಳ್ಳೆ ಮಾತಿನಿಂದ ಹೇಳ್ತೇನೆ, ಒಳ್ಳೆ ಮಾತಿನಿಂದ ಹೇಳ್ತೇನೆ. ಮಾತಾಡುವುದು ಬಿಟ್ಟು ನಡೆಯುತ್ತೆ, ಕೇಳುವುದು ಬಿಟ್ಟು ಸರಿ ಇದ್ದೆ ದುಷ್ಟ ಯುದ್ಧ ಮಾಡಿದ, ಸೋತ, ಓಡಿದ, ಇಷ್ಟ ಅಲ್ಲ, ಇಷ್ಟ ಅಲ್ಲ. ನನ್ನ ಬೆಟ್ಟನ ತಾಳಲಾರದೆ ಇದ್ದಾನೆ. ಇವನಿಗೆ ಬೆಟ್ಟು ಎರಡು ಕಾಲಿಂದ ಬರೀತೆ, ಬಲಗಾಲಿಂದಲೂ ಬರೀತೆ, ಎಡಗಾಲಿಂದಲೂ ಬರೀತೆ. ವಾಲಿ ಹೋದ, ನಾನು ಬದುಕುಳಿದೆ, ಬದುಕುಳಿದೆ ಅಷ್ಟೇ. ಏನು ಹೇಳೋಣ? ಆಶ್ವಾಸನೆ ಕೊಟ್ಟವನು ಶ್ರೀರಾಮ. ಇಕ್ಷ್ವಾಕು ವಿಶ್ವನಾಯಕ. ವಿಶ್ವನಾಯಕ ನಿನ್ನ ನಿನ್ನ
ನಿಮ್ಮಂತ ವಿಶ್ವನಾಯಕರಿದ್ದಾರೆ ನೋಡಿ. ದೇಶ ಹಾಳು ಮಾಡಲಿಕ್ಕಾಗಿ ಹುಟ್ಟಿದವರು ನೀವು ಒಂದು ಗ್ರಂಥದ ಇಲ್ಲದೆ ಇದ್ರೆ ಆಕಸ್ಮಿಕವಾಗಿ ಹುಡುಕಿ ಬಂದು ನಾನಾಗಿ ನಿಮ್ಮನ್ನು ಕರೀಲಿಲ್ಲ, ನೀವಾಗಿ ಬಂದ್ರಿ. ಯಾಕೆ ಬೇಕಾಗಿತ್ತು ನಿಮಗೆ ಈ ಚಪಲ? ಅರ್ಥ ಆಗುದಿಲ್ಲ. ಸೂರ್ಯ ವಂಶದವರು, ಆ ವಂಶದ ಮಾನ ಕರೀತಾ ಇದ್ದೀರಿ ಮಹಾನಾಯಕರು. ಸೂರ್ಯ ವಂಶಕ್ಕೆ ಅಪವಾದ ನೀವು. ನನ್ನಷ್ಟಕ್ಕೆ ನಾನು ಋಷ್ಯಮುಖ ಪರ್ವತದ ತುತ್ತ ತುದಿಯಲ್ಲಿ ಗುಹೆಯಲ್ಲಿ ಇಡೀ ದಿನ ಹೆಂಡತಿಯ ನೆನಪಿನಲ್ಲಿ ಬಿದ್ದುಕೊಂಡಿರ್ತಿದ್ದೆ. ನಾನು ಮತ್ತೆಂತ ಕೇಳುತ್ತಿಲ್ಲ. ಅವನನ್ನು ಯಾರು ತಂದು ನನ್ನ ಅಣ್ಣನ ಕಾಲ ಬುಡದಲ್ಲಿ ಹಾಕಿ ತುಳಿಸುವ ಕಾರ್ಯ ಮಾಡುವುದಕ್ಕಾಗಿ ನೀನು ಇಲ್ಲಿಯವರೆಗೆ ಅವನು ನಿಮ್ಮಂಥವ್ರು ನಂಬುದೇ ಕಷ್ಟ. ಈ ದೊಡ್ಡ ಜನ ಇರ್ತಾರಲ್ಲ, ದೂರದಿಂದ ಕೈ ಮುಗಿದು ಒಳ್ಳೆದಂತೆ ಈಗ ನನ್ನ ಕಲಿಸ್ತಾರೆ. ಇಲ್ಲಿಯವರೆಗೆ ಹಾಗೆ ಅನಿಸ್ಲಿಲ್ಲ ನನಗೆ. ನೀವೆಲ್ಲ ಒಳ್ಳೆಯವರು, ದೇಶೋದ್ಧಾರಕ್ಕಾಗಿ ಬಂದವರು, ಮಹಾನಾಯಕರು. ನಮ್ಮ ಭಾವನೆ ಹುಚ್ಚು ಕಲ್ಪನೆ. ಮುಖ ಉಳಿದಾಕ್ಷಣ ಮನೆ ಹಾಕುವುದನ್ನು ಹಿಂದು ಮುಂದಿನದನ್ನು ವಿಚಾರಿಸಬೇಕಾಗಿತ್ತು. ನನ್ನನ್ನು ಅಡ್ಡತರ ತಪ್ಪು ಮಾಡಿದ್ದೇವೆ, ಕ್ಷಮಿಸಬೇಕು. ಇಲ್ಲಿಂದ ಪಯಣವೆಯ್ಯಬೇಕು. ಇಲ್ಲಿ ನಿಮಗೆ ಪ್ರವೇಶ ಇಲ್ಲ, ಅವಕಾಶ ಇಲ್ಲ. ಧೈರ್ಯತಾಳಯ್ಯ ಸೂರ್ಯನಂದನೆ ಯಾಕೆ ಯಾಕೆಂದ್ರೆ ಸೂರ್ಯ ವಂಶದ ಹೇಳಿದೆಯಲ್ಲ, ಪೂಜೆ. ಆದರೆ ಆಡಿನ ಮಾತಿಗೆ ಮೋಸ ಆಗೋ ಸಂದರ್ಭದಲ್ಲಿ ಸ್ವಲ್ಪ ನಿಲ್ಸಲ್ಪಡ್ತೇವೆ. ಏನು ಮೋಸ ಕೊಡ್ತಾರೆ, ನನಗೆ ಮೋಸ ಆಗುತ್ತೆ. ಏನು ನೀವು ಈಗಲೂ ಯುದ್ಧ ಮಾಡ್ತಾ ಇರುವಾಗ ಯಾರು ವಾಲಿ ಯಾರು ಸುಗ್ರೀವ ಇಬ್ಬರು ಒಂದೇ ರೀತಿ ಕಾರ್ಯಸೌಷ್ಠವ ಒಂದು ಮಾಡ ನಾನು ಬಿಟ್ಟು ಅದು ನಿನ್ನ ಮೈತಾಗಿ ನೀ ಹೋದ್ರೆ ವಿಶ್ವಾಸಘಾತಕ ನಾನಾಗ್ತೇನೆ ಪ್ರಪಂಚಕ್ಕೆ. ವಿಶ್ವನಾಯಕ ಹೇಳಿಯಲ್ಲ, ವಿಶ್ವನಾಯಕರು ವಿಶ್ವಾಸಘಾತಕರಾಗುವ ಸನ್ನಿವೇಶ ಇದೆ. ಆದ್ರೆ ಸ್ವಲ್ಪ ತಟಸ್ಥ ಒಳಗೆ ಏನು ಮಾಡ್ದ, ನಿನ್ನ ತೊಳೆದ, ನಿನ್ನ ಬಿದ್ದ ಮೇಲೆ ನಾನು ಸುಟ್ಟಿ ಒದ್ದ, ನನಗೆ ಗೊತ್ತಾಗ್ತಾ ಇದೆ. ಆದರೆ ಇನ್ನು ಆ ಸಂದರ್ಭ ಬರಲಿಕ್ಕಿಲ್ಲ. ನಾನು ಒಂದು ಕೆಲಸ ಮಾಡ್ತೇನೆ, ಒಂದು ತಾಂತ್ರಿಕ ಸಂಯೋಜನೆ. ಏನು ಕೇಳಿದ್ರೆ ನೀವಿರೋರು ಒಬ್ಬರೇ, ಇದರಲ್ಲಿ ನೀನು ಯಾವುದು ಅಂತ ನನಗೆ ಕೇಳಿಬೇಕು. ಅದಕ್ಕಾಗಿ ತಮ್ಮನಂತ ಹೇಳಿದ್ದೇನೆ. ಗಜಪುಷ್ಪದ ಮಾಲೆ, ದೊಡ್ಡ ದೊಡ್ಡ ಹೂವು, ಆ ಮಾಲೆ ನೀನು ಹಾಕೊಂಡ್ರೆ ಜಯದ ಮಾಲೆಯೂ ಹೌದು. ನೀನೇ ಸುಗ್ರೀವ ಅಂತ ನನಗೂ ಗೊತ್ತಾಗ್ತದೆ, ಬಾಣ ಬೀಳ್ಬೇಕಲ್ಲ ಇಲ್ಲಿಂದ. ಆದ್ದರಿಂದ ಗಜಪುಷ್ಪದ ಮಾಲೆಗೆಯನ್ನ ವಿಜಯದ ಮಾಲೆ ಅಂತ ನಿಮಗೆ ಕೊಡಿಸಿ ಕರಿ, ಅಣ್ಣನನ್ನು ಕರಿ. ಹಾಗಾದ್ರೆ ನನ್ನದು ಒಂದು ತಪ್ಪು ಅಂತ ಈಗ ಗೊತ್ತಾಯ್ತು. ಅಣ್ಣನ ಕೊರಳಿನಲ್ಲಿ ಹೌದು ಹೌದು ಅದನ್ನು ಹೇಳಿಲ್ಲ ನಾನು. ನಾವಿಬ್ಬರು ಒಂದೇ ರೀತಿಯಲ್ಲಿದ್ದೇವೆ ಎನ್ನುವುದನ್ನು ಹೇಳಿದೆ. ರೂಪದಲ್ಲಿ ಹೋಲಿಕೆ ಇದೆ.
ನನ್ನ ತಪ್ಪಾಯ್ತು, ಕ್ಷಮೆ ಕೇಳ್ತೇನೆ. ಕರೀತೇನೆ ಯುದ್ಧ ಕರಿ. ಬಂದಿದ್ದು ಕೆಲವೇ ಸಲ ಮಾತ್ರ. ಆದರೆ ಈ ಸಾರಿ ಹಾಗಾಗಲಿಲ್ಲ. ಇಂದು ಮಧ್ಯಾಹ್ನ ಬಂದವನು ಪುನಃ ಸಂಜೆಯ ಹೊತ್ತಿಗೆ ಬಂದು ಕರೆಯುತ್ತಾನೆ ಅಂತಾದ್ರೆ ಏನಿದರ ಒಳ, ಏನಿದರ ಆಳ, ಏನಿದರ ರಹಸ್ಯ ಇರಬೇಕು. ಏನಿದ್ದರೂ ನಾನು ಅದನ್ನು ನೋಡಲೇಬೇಕಲ್ಲ. ನಾನು ಹಾಗೂ ನನ್ನ ಸತಿ ಒಂದೇ ಪಲ್ಲಂಗದ ಮೇಲೆ ಒಂದೇ ಉತ್ತರೀಯವನ್ನು ಹೊತ್ತು ಮಲಗಿದಳು. ಈ ಅಬ್ಬರವನ್ನ ಕೇಳಿದ ನನ್ನವಳು ಹೆದರಬಹುದು, ನಾನು ಹೊರಡುವುದನ್ನು ತಡೆಯಬಹುದು ಎಂಬ ಉದ್ದೇಶದಿಂದ ಹೊತ್ತ ಉತ್ತರೀಯವನ್ನು ಮೆಲ್ಲನೆ ಅವಳ ಮುಖಕ್ಕೆ ಎಳೆದು ಸುಮ್ಮನೆ ಪಲ್ಲಂಗದಿಂದ ಇಳಿದು ಹೊರಟು. ಎಂತಹ ಪರಿವರ್ತನೆಯ ಕಾಲ ಮುಂದುವರಿದ. ಹೇಗಿದ್ದವರು ವಾಲಿ ಸುಗ್ರೀವ ಎಂಬುವರು. ತಿನ್ನುವ ಹಣ್ಣಿನಲ್ಲಿ ಅರ್ಧ ಕೊಟ್ಟೆ, ಕುಡಿಯುವ ಹಾಲಿನಲ್ಲಿ ಅರ್ಧ ಕೊಟ್ಟೆ. ಎಷ್ಟು ವಿಧೇಯನಾಗಿದ್ದ. ನಾನು ಕುಳಿತುಕೊಂಡರೆ ಮಾತ್ರ ಅವನು ಕುಳಿತುಕೊಳ್ಳುವ, ನಾನು ತಿಂದರೆ ಮಾತ್ರ ಅವ ತಿನ್ನುವ, ನಾನು ಕೊಟ್ಟರೆ ಮಾತ್ರ ಅವನಿಗೆ ಬೇಕು. ಇಂತಹ ಸಹಬಾಳ್ವೆಯಿಂದ ಪ್ರೀತಿಯಿಂದ ಬದುಕಿದವರ ಜೀವನದ ದುರ್ಗತೆ ಹೀಗೆ ಸಾಗುವುದಕ್ಕೆ ಕಾರಣ ಏನು? ಒಂದೊಂದು ದಿನ ಬಂದಂತಹ ದುಷ್ಟರಾದಂತಹ ರಕ್ಕಸರನ್ನ ಬೆನ್ನತ್ತಿ ಹೋದೆ. ತಮ್ಮನು ಬಂದ, ಅವನಿಗೆ ಹೇಳಿದೆ, ಅಲ್ಲಿಯೇ ನೀರಿರು, ಬಾಗಿಲಲ್ಲಿ ನೀರಿರು, ನಾನು ಹೋಗಿ ಕೊಂದು ಬರುತ್ತೇನೆ ಎನ್ನುವುದಾಗಿ ಅವನಿಗೆ ಆಜ್ಞಾಪಿಸಿದೆ. ಅಲ್ಲಿಯೇ ನಿಂತ. ಹೋಗುವಾಗ ನಾನು ಹೇಳಿದ್ದೇನು, ತಮ್ಮ ಸುಗ್ರೀವ, ನಾವಿಬ್ಬರು ಹೋರಾಡುತ್ತೇವೆ ಎಂದು ನೆನಪಿಟ್ಟುಕೋ. ನಾನು ಸತ್ತರೆ ಕೆಂಪು ನೊರೆಯಿಂದ ಕೂಡಿದ ರಕ್ತ ಹೊರಬರುತ್ತದೆ, ಅವ ಸತ್ತರೆ ಬಿಳೆಯ ನೊರೆಯಿಂದ ಕೂಡಿದ ರಕ್ತ ಹೊರಗೆ ಬರುತ್ತದೆ. ಎಚ್ಚರ ವಹಿಸಿ ಕಾರ್ಯನಿರ್ವಹಿಸಿ ಎಂದು ಹೇಳಿಯೇ ಹೋದವನು ನಾನು. ಹಾಗೆ ಅವನನ್ನು ಕೊಂದು ತಿರುಗಿ ನೋಡುವಾಗ ಗುಹೆಯ ಬಾಯಿಗೆ ಬಂಡೆಯನ್ನ ಬಡಿದು ಹೊರ ಬಂದಿದ್ದಾನೆ. ನಾನು ಹೊರಗೆ ಬರಬಾರದೆನ್ನುವ ಉದ್ದೇಶ ಇರಬೇಕು. ಯಾಕೆಂದ್ರೆ ಬಂಡೆಯನ್ನು ಒಡೆದು ಹೊರಗೆ ಬಂದು ನನ್ನ ಸಾಮ್ರಾಜ್ಯಕ್ಕೆ ಬಂದು ನೋಡುತ್ತೇನೆ. ನನ್ನ ಹೆಂಡತಿಯ ಪಕ್ಕದಲ್ಲಿ ಸಾಮ್ರಾಟನಾಗಿ ಮೆರೆಯುತ್ತಿದ್ದಾನೆ. ಯಾರಿಗೆ ಸಿಟ್ಟು ಬರುವುದಿಲ್ಲ. ನನ್ನ ಹೆಂಡತಿಯ ಪಕ್ಕದಲ್ಲಿ ಕುಳಿತ ಅವನನ್ನು ಒದ್ದು ಓಡಿಸಿದ್ದಾನೆ. ನಿಲ್ಲು ಅಂದ್ರೂ ನಿಲ್ಲಿಲ್ಲ, ಬಾ ಎಂದ್ರೂ ಬರಲಿಲ್ಲ. ತಿರುಗಿ ನೋಡುತ್ತಾ ಓಡಿಯೇ ಓಡಿದ್ದಾನೆ. ಅವನಿಗೆ ಶಿಕ್ಷೆ ಕೊಟ್ಟಿದ್ದೇನೆ, ಪರಿತಪಿಸಬೇಕು. ಇನ್ನೊಬ್ಬ ಹೆಣ್ಣಿನ ಜೊತೆಗೆ ಬದುಕುವಾಗ ಆನಂದಿಸಿದ ಆನಂದದ ವಿಭ್ರಮೆಯಲ್ಲಿರುವಂತಹ ಅವನನ್ನ ಹೀಗೆ ಶಿಕ್ಷೆ ಕೊಟ್ಟು ನೊಂದಿಸ್ತಾ ಇದ್ದೇನೆ. ಆದರೆ ನನ್ನ ಆಟಕ್ಕೆಂದು ಬಿಟ್ಟಿದ್ದೇನೆ. ಇವತ್ತು ಬಿಡುವುದಿಲ್ಲ. ಇವತ್ತು ಅಂತ್ಯ ಕಾಣಲೇಬೇಕು ಯುದ್ಧ. ಹಾಗಾಗಿ ಕಾಲು ಮುಚ್ಚಿ ಅಡ್ಡ ಕೊಟ್ಟು ಬಂದರೂ ಅಡ್ಡ ತಡೆಯುತ್ತಾ ಇದ್ದೀನಿ. ಯಾರದು? ನಾನು. ಯಾಕೆ ಬಂದೆ? ಯಾರಿಗೂ ಕಾಣಬಾರದೆಂದು ಶಾಲನ್ನೇ ಮುಚ್ಚಿ ನೀವು ಬಂದ್ರು ನಾನು ಬಂದಿದ್ದೆ. ಹೌದಲ್ಲ? ಯಾಕೆ? ಈ ದುಡುಕು ಒಳ್ಳೆಯದಲ್ಲ. ದುಡುಕು ಯಾವಾಗಲೂ ಕೆಡುಕಿಗೆ ಮೂಲವಾಗುತ್ತದೆ. ಹೌದು. ಹಾಗಿದ್ರೆ ನಾನು ಬಂದದ್ದು ಯಾಕೆ? ನೀವು ಹೊರಟ ಕೆಲಸ ಸರಿಯಲ್ಲ. ನೀತಿಯಲ್ಲ ಪೋತಿಂದು ನೀ ಕೇಳುವ ಪ್ರಾಣಕಾಂತ. ಯೋಚಿಸಿ. ನೀತಿಯಲ್ಲ ಪೋತಿಂದು ನೀ ಕೇಳುವ ಪ್ರಾಣಕಾಂತ.
ಅಂಗದ ಹಾ. ನಮ್ಮ ಹೌದು. ಆಡ ಹೋದಾಗ ಹಾ. ಅಲ್ಲಿ ಸುಗ್ರೀವನ ಸಮಾಚಾರವನ್ನ ಕೇಳಿ ಬಂದನಂತೆ. ಏನಂತೆ? ಸೂರ್ಯವಂಶದ ಅರಸು ಕುಮಾರ ಹಾ. ಅಂದ್ರೆ ಹಾ. ಪೂರ್ವಂ ರಾಮ ತಪೋವನಾದಿಗಮನಂ ಹಾ. ಅಂತ ನಾವು ಕೇಳಿದ್ದೇವೆ. ಹಾ. ತಪೋವನಾದಿಗಮನಂ ಅಂತ ಹೇಳುವವನು ಇಲ್ಲಿಯವರೆಗೂ ಬಂದನಂತೆ. ಹಾ. ಈ ಬಂದ ರಾಮ ಹಾ. ಸುಗ್ರೀವನನ್ನ ಕಂಡು ಹಾ. ಅವರವರೊಳಗೆ ಅಂತರಂಗದಲ್ಲಿ ಏನೇನೋ ಸತ್ಯವನ್ನ ಮಾಡಿಕೊಂಡಿದ್ದಾರೆ. ಓ. ಹಾಗಿದ್ರೆ ಆ ರಾಮನ ವ್ಯಕ್ತಿತ್ವ ಏನು, ಹಾ. ಅವನ ಶಕ್ತಿ ಏನು, ಇದು ಪ್ರಪಂಚ ಈಗಾಗಲೇ ಕಂಡಿದೆ ಸ್ವಾಮಿ. ಹಾ. ಹಾಗಾಗಿ ನೀವು ದುಡುಕಿ ಹಾ. ಈ ಕಾರ್ಯಕ್ಕೆ ಮುಂದಾಗುವುದು ಸಲ್ಲ. ಯಾಕೆಂದ್ರೆ ಶಕ್ತಿಯುತವಾದಂತಹ ಒಂದು ಆನೆ, ಹಾ. ಬಲಹೀನವಾದಂತಹ ಒಂದು ನದಿ. ಇಲ್ಲಿ ದೇವರ ಸೃಷ್ಟಿಯೇ ಹಾಗೆ. ಹಾ. ಎಲ್ಲಿ ಬಲ ಇರ್ತದೆಯೋ ಅಲ್ಲಿ ಬುದ್ಧಿ ಇರುವುದಿಲ್ಲ, ಎಲ್ಲಿ ಬುದ್ಧಿ ಇರ್ತದೆಯೋ ಅಲ್ಲಿ ಬಲ ಇರುವುದಿಲ್ಲ. ಹಾಗಾಗಿ ಶಕ್ತಿಯುತವಾದಂತಹ ಒಂದು ಆನೆ ನಾನು ನಡೆದದ್ದೇ ದಾರಿ ಅನ್ನುವ ದೃಷ್ಟಿಯಲ್ಲಿ ಹಿಡಿದು ಹೋದ್ರೆ ಮುಂದಿನ ವಿಚಾರವೂ ಇಲ್ಲ. ಕೆಸರ ಹೊಂಡದಲ್ಲಿ ಬಿದ್ದು ಇನ್ನು ನೆನಪು ಮಾತ್ರ ಅನ್ನುವರಿಗೆ ಬಂದಿದೆ. ಏನಾಗಿದೆ? ಅದೇ ನರಿ ಬುದ್ಧಿವಂತಿಕೆಯಿಂದ ನರಿಯ ಹುಲಿ ಸಿಂಹವನ್ನು ಮೃಗರಾಜನಾದಂತಹ ಸಿಂಹವನ್ನು ಪಳಗಿಸಿ ತನ್ನ ಕಾರ್ಯವನ್ನು ಸಾಧಿಸಿಕೊಳ್ಳಬೇಕಾದಂತಹ ಶಕ್ತಿಯನ್ನು ಅದು ಪಡೆದುಕೊಳ್ಳುತ್ತದೆ. ಹಾಗಾಗಿ ನೀವು ಆನೆಯ ಬಲ ಇದ್ರೂ ವಿಚಾರ ಸ್ವಲ್ಪ ಕಡಿಮೆ ಆಯಿತೇನೋ ಅಂತ ನನ್ನ ಅವಶ್ಯಕತೆ ಇದ್ದಷ್ಟಕ್ಕೆ ಮಾತ್ರ ವಿಚಾರ ಮಾಡುವವನು. ಅಲ್ಲಿ ಹೋಗಿದ್ದಾನೆ, ಮಾತುಕತೆ ನಡೆದಿದೆ ಅಂತಿಲ್ಲ. ಏನು ಮಾತುಕತೆ ನಡೆದಿದೆ ಅಂತ ಅದು ಬೇಕು ನನಗೆ. ಚಂಡ ವಿಕ್ರಮ ಹೆಂಡತಿಯನ್ನು ರಾವಣ ಕೊಂಡು ಹೋಗಲಾರಕಸನ. ಚಂಡ ವಿಕ್ರಮ ಹೆಂಡತಿಯನ್ನು ರಾವಣ ಕೊಂಡು ಹೋಗಲಾರಕಸನ ಖಂಡಿಸಲಾಗಿ. ನಿನ್ನ ಕೊಂಡಾತನ ಸತಿಯನ್ನು ಇರಿಸಿಕೊಡುವೆನೆಂದು. ಸ್ವಾಮಿ, ನಿನ್ನ ಕೊಂಡಾತನ ಸತಿಯನ್ನು ಬಿಡಿಸಿಕೊಡುವೆನೆಂದು. ಮಾನವಾಧಿಪತಿಯು ಸತ್ಯವನ್ನಿಟ್ಟರಂತೆ. ಮಾನವಾಧಿಪತಿಯು ಸತ್ಯವನ್ನಿಟ್ಟರಂತೆ. ಏನಂತೆ ಮಾತುಕತೆ? ವಿಕ್ರಮಿಯಾದಂತಹ ರಾಮ ಹಾ. ಈ ವನ ಪ್ರದೇಶಕ್ಕೆ ಬಂದಾಗ ಹಾ. ದುಷ್ಟರ ದೌಷ್ಟ್ಯವನ್ನೂ ತಗ್ಗಿಸುವುದು, ಹಾ. ಶಿಷ್ಟರ ಪಾಲನೆಯನ್ನೂ ಮಾಡುವುದು ಹಾ. ಅವನ ಧ್ಯೇಯವನ್ನು. ಹಾ. ಹಾಗಾಗಿ ಎಷ್ಟೋ ಅನ್ಯಾಯವನ್ನು ಅಧರ್ಮವನ್ನು ಮೆಟ್ಟಿ ಹಾ. ಇಲ್ಲಿಯವರೆಗೂ ಬಂದವನು. ಹಾ. ಇಂದು ಹಾ. ಸುಗ್ರೀವನು ತನ್ನತನವನ್ನ ಹೇಳಿಕೊಂಡಾಗ ಹಾ. ಅದಕ್ಕೆ ತಾನು ಪರಿಹಾರವನ್ನು ಒದಗಿಸುತ್ತೇನೆ ಹಾ. ಅಂತ ರಾಮ ಅಗ್ನಿ ಸಾಕ್ಷಿಯಾಗಿ ಭರವಸೆಯನ್ನು ಕೊಟ್ಟನು. ಯಾರಿಗೆ? ಸುಗ್ರೀವನಿಗೆ. ಏನೆಂದು? ಏನು? ನಿನ್ನ ಅಣ್ಣನಾದಂತಹ ವಾಲಿಯಲ್ಲಿ ಅನ್ಯಾಯವೇ ಇದೆ, ಹಾ. ಅವನನ್ನ ಹೇಳ. ಹಾ. ನನ್ನ ಬಾಯಿಂದ ಹೇಳಿ, ಹಾ. ನನ್ನ ಬಾಯಿ. ಹೆಣ್ಣಾದವಳಿ ಹಾ. ಗಂಡನ ಅನಿಷ್ಟವನ್ನು ಹೇಳುವುದಕ್ಕೂ ಮನಸ್ಸಾಗುವುದಿಲ್ಲ. ಹಾಗಾಗಿ ಆದರೂ ಅನಿವಾರ್ಯ ಹೇಳಲೇಬೇಕಲ್ಲ. ಹಾಗಾಗಿ ನಿಮ್ಮನ್ನ ಕೊಂದು ಸುಗ್ರೀವನಿಗೆ ಅವನ ಹೆಂಡತಿಯನ್ನ ಕೊಡುತ್ತೇನೆ ಅಂತ ಭಾಷ್ಯ ಕೊಟ್ಟಿದ್ದಾನೆ. ಆಗ ಕೇವಲ ಸುಗ್ರೀವ ನರಿಯ ಬುದ್ಧಿಯವನು ಎಲ್ಲಿ ಏನು ಹೇಗೆ ಅನ್ನುವುದನ್ನ ಯೋಚಿಸದೆ ಮುಂದಡಿ